ಹೊತ್ತಗೆ ಹುಟ್ಟುವ ಹೊತ್ತು. ಕವಿಯೊಬ್ಬ ತನ್ನ ಪುಸ್ತಕವನ್ನ ಬರೆಯುವಾಗ ಯಾವ್ಯಾವ ರೀತಿಯ ಸಿದ್ಧತೆಯಲ್ಲಿ ಇರ್ತಾನೆ, ಯಾವ ಸ್ಫೂರ್ತಿಯನ್ನ ಪಡ್ಕೊಳ್ತಾನೆ, ಮತ್ತೆ ಇದು ಹೇಗೆಲ್ಲ ಅವನ ತಲೆಯಲ್ಲಿ ಓಡತ್ತೆ, ಅದು ಬರಹದ ಮೂಲಕ ಮತ್ತೆ ಪುಸ್ತಕವಾಗತ್ತೆ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ವಾನ್ ಕೃಷ್ಣಮೂರ್ತಿ ಸರ್, ಪ್ರಕಾಶ್ ಕಂಬತ್ತಳ್ಳಿ ಸರ್, ಮತ್ತು ಎಂ ಶ್ರೀಧರ್ ಮೂರ್ತಿ ಸರ್ ಮತ್ತು ಪ್ರಮೋದ್ ಮೋಹನ್ ಹೆಗಡೆ. ಇವರು 4 ಜನ ಈಗಾಗಲೇ ನಮ್ಮ ಜೊತೆಗೂಡಿದ್ದಾರೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅನ್ನುವಂತಹ ಒಂದು ಪ್ರಸಿದ್ಧವಾದ ಕಗ್ಗವನ್ನು ನೆನಪು ಮಾಡಿಕೊಳ್ತಾ ಈ ಒಂದು ವಿಚಾರಗೋಷ್ಠಿಯಲ್ಲಿ ಹಾಗೂ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವದ ಸಂದರ್ಭದಲ್ಲಿ ಈ ಎಲ್ಲ ಅನುಭವಗಳು ಕಿಂಚಿತ್ತಾದರೂ ನಮಗೆ ದಕ್ಕಲಿ ಅಂತ ಅನ್ನುವಂತಹ ಆಶಯದೊಂದಿಗೆ ವೇದಿಕೆಗೆ ಈ 4 ಜನ ವಿದ್ವನ್ಮಣಿಗಳನ್ನ ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ಸ್ವಾನ್ ಕೃಷ್ಣಮೂರ್ತಿ ಅವರು, ಎಂ ಶ್ರೀಧರ್ ಮೂರ್ತಿ ಸರ್ ಅವರು, ಪ್ರಕಾಶ್ ಕಂಬತ್ತಳ್ಳಿ ಅವರು ಹಾಗೆ ಪ್ರಮೋದ್ ಹೆಗಡೆ ಅವರು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತಿನ ಈ ಗೋಷ್ಠಿಯ ವಿಷಯ ಹೊತ್ತಗೆ ಹುಟ್ಟುವ ಹೊತ್ತು. ಇದನ್ನ ಪ್ರಾಯೋಜಿಸ್ತಾ ಇರುವವರು ಪಾಲಿಸ್ಟರ್ ಫರ್ನಿಚರ್ ಪ್ರೈವೇಟ್ ಲಿಮಿಟೆಡ್. ಎಲ್ರಿಗೂ ನಮಸ್ಕಾರ. ನಮ್ಮ ವಿಷಯ ಹೊತ್ತಗೆ ಹುಟ್ಟುವ ಹೊತ್ತು. ಏನಾದರೂ ಒಂದು ಬರೆಯೋ ಮುನ್ನ ನಮ್ಮ ಮನಸ್ಸಲ್ಲಿ ಒಂದು ಯುದ್ಧ ಆಗಬೇಕು, ಸಂಘರ್ಷ ಆಗಬೇಕು, ಅದು ದುಗುಡ ಅನುಭವಿಸ್ಬೇಕು, ದುಃಖ ಇರಬೇಕು, ಅಥವಾ ಖುಷಿಯನ್ನು ಅತೀವವಾಗಿ ಅನುಭವಿಸ್ಬೇಕು. ಈ ತರ ಒಂದಿಷ್ಟು ವಿಷಯಗಳು ಇದ್ದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತ ಒಂದು ಮಾಧ್ಯಮ ಬರಹ ಆಗ್ಬೋದು. ಆದರೆ ಆಗ ಬರಿಬೇಕಾದ್ರೆ ಮಾತ್ರ ಅದು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರಬೇಕು ಅಂತ ಹಿರಿಯರು ಹೇಳಿದ್ ಕೇಳಿದ್ದೆ. ಈಗ ಅದೇ ರೀತಿ ನಮ್ಮ ಸುತ್ತಮುತ್ತ ನಡೆಯುವ ಘಟನೆ ಅಥವಾ ಯಾವುದೋ ಒಂದು ವಿಷಯ ನಮ್ಮ ಮನಸ್ಸಿಗೆ ಅಗಾಧವಾಗಿ ಕಾಡಿದಾಗ ಮಾತ್ರ ಆ ರೀತಿ ಏನೋ ಒಂದು ಪುಸ್ತಕವನ್ನು ಬರೆಯಕ್ಕೆ ಸಾಧ್ಯನಾ? ಅಥವಾ ಯಾವುದೋ ಒಂದು ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಒಂದು 4 ಸಾಲಿನ ಕವನ ಇರ್ಬೋದು, ಈ ರೀತಿ ಬರೆಯಕ್ಕೆ ಸಾಧ್ಯ ಆಗತ್ತಾ? ಅಥವಾ ಆ ಲೇಖಕನ ಒಳಗಿರುವಂತಹ ಒಬ್ಬ ಬರಹಗಾರ ಅವನು ಯಾವಾಗ್ಲೂ ಆ ಒಂದು ಎಚ್ಚರದ ಸ್ಥಿತಿಯಲ್ಲಿ ಇರ್ಬೇಕಾ? ಈ ಪ್ರಶ್ನೆಯನ್ನ ಹಲವು ವಿಷಯಗಳನ್ನ, ಹಲವು ಘಟನೆಗಳನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋರು ಶ್ರೀಧರ್ ಮೂರ್ತಿ ಅವರು, ಹಾಗೆ ಸೈಕಾಲಜಿ ಕೂಡ ತಿಳ್ಕೊಂಡಿರುವಂತವ್ರು. ಸೊ ಅವರು ಒಬ್ಬರ ಬರಹಗಾರರ ದೃಷ್ಟಿಯಲ್ಲಿ ಹೇಳೋದಾದ್ರೆ ಒಂದು ಕೃತಿ ಹೇಗೆ ಹುಟ್ಟುತ್ತೆ? ನಮಸ್ತೆ. ಕ್ರಿಯೇಟಿವಿಟಿ ಬಗ್ಗೆ ಮನಃಶಾಸ್ತ್ರದಲ್ಲಿ ತುಂಬ ಅಗಾಧವಾದಂಥ ಒಂದು ಲಿಟ್ರೇಚರ್ ಇದೆ. ಯಾವುದು ಟ್ಯಾಲೆಂಟ್ ಪ್ರೊಡ್ಯೂಸ್ ಮಾಡೋದಿಲ್ವೋ ಅದು ಜೀನಿಯಸ್ ಅಂತ ಹೇಳ್ತೀವಿ ನಾವು. ಅಂದರೆ ಈ ಕ್ರಿಯೇಟಿವಿಟಿ ಒಂದು ಇನ್ಫ್ಯಾಕ್ಟ್ ಒಂದು ಟ್ರಿಕ್ಕಿ ಕ್ವಶನ್ ಇದೆ. ಎ ಕ್ರಿಯೇಟಿವ್ ಪರ್ಸನ್ ಅಂಡ್ ಎ ಹೆನ್ ಆರ್ ಒನ್ ಆ್ಯಂಡ್ ದಿ ಸೇಮ್ ಅಂತ. ಉತ್ತರ ಏನಂದರೆ ಅವರಿಬ್ಬರೂ ಹೈಬರ್ನೇಟ್ ಮಾಡ್ತಾರೆ. ಒಂದು ಹೆಣ್ಣು ಕೋಳಿ ಮೊಟ್ಟೆ ಮೇಲೆ ಕಾವು ಕೊಡುತ್ತೆ, ಅದೇ ರೀತಿ ಒಂದು ತಲೆ ಒಳಗೆ ಐಡಿಯಾಡ್ನ, ಪ್ರತಿಯೊಂದು ಆಲೋಚನೆಗಳು ಕೂಡ ಒಂದು ರೀತಿ ಪಿಂಡದ ರೂಪದಲ್ಲೇ ಇರುತ್ತೆ. ಅದಕ್ಕೆ ಅವನು ಜೀವ ಕೊಡ್ತಾನೆ. ಪ್ರಸವ ಅದು ಆ್ಯಕ್ಚುಲಿ. ಅದು ಅವನಿಗೆ ಕಾಡದೇ ಇದ್ದರೆ ಅವನು ಬರ್ದದ್ದು ನಮ್ಮನ್ನು ಕಾಡೋದಿಲ್ಲ. ಸೊ ಅದನ್ನು ನಾವು ಅವನಿಗೆ ಎಪಿಫಿನಸ್ ಅಂತೀವಿ, ಕೆಥಾರ್ಸಿಸ್ ಅಂತೀವಿ, ವಿರೇಚನ. ಈ ಐಡಿಯಾ ಹೇಗೆ ಬೇಕಾದ್ರೆ ಇರ್ಬೋದು. ಎಷ್ಟೋ ಸತಿ ನನಗೊಂದು ಮಾತು ಕೇಳಿದ್ದೆ, ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಮಧ್ಯದಲ್ಲಿ ನಿಲ್ಲಿಸಿದ್ರಂತೆ. ಮತ್ತೆ ಶುರು ಮಾಡಿದ್ದಕ್ಕೆ ಕಾರಣ ತೇಜಸ್ವಿ ಅವರು ಮಗುವಾಗಿರ್ಬೇಕಾದ್ರೆ ಒಂದ್ಸತಿ ತೊಟ್ಲಲ್ಲಿ ಇವರು ಹೋಗಿ ನಿಂತಾಗ ಆ ಮಗು ನಿದ್ದೆಯಲ್ಲಿ ಮುಗುಳ್ನಗೆ ಮಾಡಿದ್ರು. ಸೊ ಟ್ರಿಗರ್ ಏನು ಮಾಡುತ್ತೆ ಅನ್ನೋದು ಬೇರೆ ವಿಷಯ. ಅಂದರೆ ಅವರನ್ನು ಕಾಡದೆ ಒಬ್ಬ ವ್ಯಕ್ತಿ, ಒಬ್ಬ ಸಾಹಿತ್ಯ ಆಗ್ಬೋದು, ಕ್ರಿಯೇಟಿವ್ ಎನಿ ಕ್ರಿಯೇಟಿವ್ ಪರ್ಸನ್, ಅವನಿಗೆ ಅದು ಕಾಡದೆ ಇದ್ದರೆ ಅದು ಒಂದು ದೊಡ್ಡ ಕೃತಿಯಾಗಿ ಹೊರಹೊಂಬೋದಕ್ಕೆ ಸಾಧ್ಯ. ಇಲ್ಲದ್ರೆ ಬರೀ ವರದಿ ಆಗುತ್ತೆ ಅಷ್ಟೇ.
ನ್ಯೂಸ್ ಪೇಪರ್ ರಿಪೋರ್ಟರ್ಸ್ ಥರ ವರದಿ ಆಗುತ್ತೆ ಅಷ್ಟೆ. ಇವಾಗ ನೋಡಿ, ಸತ್ಯಜಿತ್ ರೇ ಅವರು ಆ ಸಿನಿಮಾಕ್ಕೆ ಮುಂಚೆ ಸುಮಾರು ಒಂದು 7-8 ತಿಂಗಳ ಕಾಲ ಓಡಾಡಿದ್ದಾರೆ. ಆ ಕಥೆಯನ್ನು ತಲೆನಲ್ಲಿ ಹೊತ್ಕೊಂಡು. ಆ ಜಲ್ಸಾಗರ್ ಸಿನಿಮಾನು ಅಷ್ಟೇ, ಅದಕ್ಕೆ ಲೊಕೇಶನ್ ಇಲ್ಲ. ಎಲ್ಲೋ ಊರಾಚೆ ಅವರ ಕಾರ್ ಕೆಟ್ಟೋದಾಗ ಒಂದು ಹಳ್ಳಿನಲ್ಲಿ ಒಂದು ರಾತ್ರಿ ತಂಗಬೇಕಾಗಿ ಬಂತು. ತಂಗದಾಗ ಅಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗಿದ್ರು. ಅಲ್ಲೊಂದು ಮನೆ ನೋಡಿ ಇಲ್ಲೇ ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅವರು. ಅವ್ರು ಲೊಕೇಶನ್ ಶೂಟಿಂಗೇ ಮಾಡಿದ್ದು ಯಾವಾಗಲೂ. ಆಮೇಲೆ ಆ ಮನೆ ನೋಡಿದ್ಮೇಲೆ ಅನ್ನಿಸ್ತಂತೆ ಇಲ್ಲಿ ಶೂಟಿಂಗ್ ಮಾಡ್ತೀನಿ ಅಂತ. ವಾಪಸ್ ಕಲ್ಕತ್ತಾಗೆ ಬಂದು ಆ ರೈಟರ್ಗೆ ಫೋನ್ ಮಾಡಿದ್ರಂತೆ, ನಾನು ಇಂಥ ಹಳ್ಳಿನಲ್ಲಿ ಇದ್ದೆ, ಇಂಥ ಮನೆ ನೋಡಿದೆ, ಅಲ್ಲಿ ಶೂಟಿಂಗ್ ನಾನು ನೆಕ್ಸ್ಟ್ ಮಂತಿಂದ ಶುರು ಮಾಡ್ತೀನಿ ಅಂತ. ಆ ರೈಟರ್ ಹೇಳಿದ್ರಂತೆ, ನನ್ನ ಕತೆ ಕೂಡ ಆ ಮನೆ ಬಗ್ಗೆನೇ ಅಂತ. ಇದನ್ನು ಮೇರಿ ಸೆಟಾನ್ ದಾಖಲೆ ಮಾಡ್ತಾಳೆ. ಕಾಡ್ಬೇಕು ನಮ್ಮನ್ನ, ಕಾಡದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಧನ್ಯವಾದ. ಬರಹಗಾರರಿಗೆ ನೀವು ಹೇಳಿದಾಗೆ ಯಾವ್ದಾದ್ರು ಒಂದು ವಿಷಯ ಬಹಳ ಕಾಡಿದಾಗ ಅದನ್ನ ಬರೆದು ಆ ಒಂದು ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಹೊರಗೆ ವ್ಯಕ್ತಪಡಿಸ್ತಾ ಇರ್ತೀವಿ. ಆದರೆ ಅದೊಂದು ಕೃತಿ ಆಗ್ಬೋದು. ಇದನ್ನ ಬೇರೆಯವರಿಗೆ ತಲುಪಿಸಿದಾಗ ಅದ್ಭುತವಾಗಿ ಓದುವಂತಹ ಒಂದು ವಸ್ತು ಆಗುತ್ತೆ. ಇದನ್ನ ಡಿಸೈಡ್ ಮಾಡೋದು ಪ್ರಕಾಶಕರ ದೃಷ್ಟಿಯಿಂದ ಹೇಳೋದಾದ್ರೆ ಇದು ಹೇಗೆ? ನಿಮ್ಮ ಮಾರ್ಕೆಟ್ ರಿಸರ್ಚ್ ಏನಾದರೂ ಇರುತ್ತಾ, ಅಥವಾ ನೀವು ಲೇಖಕರಿಗೆ ಒಂದು ವಿಷಯ ಕೊಟ್ಟು ಇದ್ರ ಬಗ್ಗೆ ಬರೆದ್ರೆ ಅದ್ಭುತವಾಗಿರುತ್ತೆ ಅಂತ ನಿಮಗನ್ಸುತ್ತಾ? ಹೇಗಿರುತ್ತೆ ಇದು ಒಟ್ಟು ಪ್ರೊಸೆಸ್ ಪ್ರಕಾಶಕರ ದೃಷ್ಟಿಯಿಂದ ಹೇಳೋದಾದ್ರೆ? ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಪ್ರಕಾಶನೋದ್ಯಮ ಇನ್ನೂ ಒಂದು ಪ್ರೊಫೆಷನಲ್ ಟಚ್ ಬಂದಿಲ್ಲ. ಅದಕ್ಕಿನ್ನ ಒಂದು ರೀತಿ ಹವ್ಯಾಸಿ ಕ್ಷೇತ್ರದಲ್ಲೇ ಅದು ಇನ್ನೂ ಹಾಗೆ ಇದೆ. ಹಾಗಾಗಿ ನಮ್ಮಲ್ಲಿ ಒಂದು ರೀತಿಯ ಪುಸ್ತಕಗಳ ಅಥವಾ ಕೃತಿಯ ಆಯ್ಕೆ ಕೂಡ ಬಹಳ ಸೀಮಿತವಾಗಿರುತ್ತೆ. ಅಂದರೆ ಒಂದು ರೀತಿ ನಮ್ಮಲ್ಲಿ 3 ರೀತಿಯ ಪ್ರಕಾಶಕರನ್ನ ಸಾಮಾನ್ಯವಾಗಿ ನಾವು ಗುರುತಿಸ್ತೀವಿ. ಒಂದು, ಯಾರಾದರೂ ಪುಸ್ತಕ ಕೊಟ್ಟರೆ ಯಾವ ಒಂದು ಯೋಚನೆ ಇಲ್ಲದೇನೆ ಅದನ್ನು ತಗೊಂಡು ಹೋಗಿ ಪಬ್ಲಿಷ್ ಮಾಡೋರು ಒಂದು ಗುಂಪು. ಇನ್ನೊಂದು ಗುಂಪು, ನೀವು ಯಾರಾದರೂ ಪುಸ್ತಕವನ್ನ ಅಥವಾ ಕೃತಿಯನ್ನ ಹಸ್ತಪ್ರತಿಯನ್ನ ಕೊಟ್ಟರೆ ಅದನ್ನ ಇಟ್ಟುಕೊಂಡು ಓದಿ ಯೋಚನೆ ಮಾಡಿ ಪ್ರಕಟಿಸೋರು ಒಂದು ಗುಂಪು. 3ನೇ ಗುಂಪು ಇನ್ನು ಬರಬೇಕಾದ್ದು, ಈಗ ಕನ್ನಡದಲ್ಲಿ ಬಹಳ ಕಡಿಮೆ. ಒಂದು, ನಮ್ಮಲ್ಲಿ ಪ್ರಕಟವಾಗುವ ಕೃತಿ ಹೇಗಿರಬೇಕು ಅನ್ನೋದನ್ನ ಯೋಚನೆ ಮಾಡಿ ಹಾಗೆ ಈ ರೀತಿಯ ಒಂದು ಕೃತಿಯನ್ನ ನೀವು ಬರೆದು ಕೊಡಿ ಅಂತ ಲೇಖಕರನ್ನ ಕೇಳೋದು 3ನೇ ಗುಂಪು. ಈ 3ನೇ ಗುಂಪು ಬಹಳ ಮಹತ್ವದ್ದು. ಆದರೆ ನಮ್ಮ ಕನ್ನಡದಲ್ಲಿ ಆ ರೀತಿಯ ಇದು ಕಡಿಮೆ. ಯಾರೋ ಒಂದು ಪುಸ್ತಕ ಕೊಟ್ಟು ಬಿಟ್ರೆ ನಾವು ಅದೇ ಅಂತಿಮ ಅಂತ ಅಂದ್ಕೊಂಡು ಅದನ್ನ ಪ್ರಕಟ ಮಾಡುವಂಥ ಪಬ್ಲಿಷರ್ಗಳು ಬಹಳ ಜನ ಇರ್ತಾರೆ. ಎಷ್ಟೋ ಸರಿ ನೀವು ಇದರಲ್ಲಿ ನೋಡ್ಬೋದು, ಇಸ್ವಿಗಳು ತಪ್ಪಿರುತ್ತೆ. 57ನೇ ಇಸ್ವಿಯಲ್ಲಿ 1957ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂತು ಅಂತ ಇರುತ್ತೆ. ಆಮೇಲೆ ಆರಂಭದ ಪುಟದಲ್ಲಿ ಒಂದು ಇಸ್ವಿ ಇರುತ್ತೆ, ಮಧ್ಯದಲ್ಲಿ ಇನ್ನೆಲ್ಲೋ ಬರ್ತಾ ಅದೇ ಇಸ್ವಿ ಬದಲಾಗಿ ಹೋಗ್ಬಿಟ್ಟಿರುತ್ತೆ. ಹೀಗೆ ಬೇಕಾದಷ್ಟು ತಪ್ಪುಗಳು ನಮಗೆ ಕಂಡು ಬರ್ತವೆ. ಯಾಕೆ ಬರ್ತವೆ ಅಂದರೆ ನಮ್ಮಲ್ಲಿ ಕಾಪಿ ಎಡಿಟಿಂಗ್ ಅನ್ನೋ ಒಂದು ಪರಿಕಲ್ಪನೆ ಇಲ್ಲ. ಒಂದು ಪುಸ್ತಕ ಬಂತು ಅಂದರೆ ಪಬ್ಲಿಷ್ ಮಾಡಬೇಕಷ್ಟೇ. ಆದರೆ ಇಂಗ್ಲಿಷ್ನಲ್ಲಿ ಅದು ಬಹಳ ವ್ಯಾಪಕವಾಗಿ ಬೆಳೆದಿದೆ. ನೀವು ಯಾವುದೇ ಒಂದು ಪುಸ್ತಕವನ್ನು ಕೊಟ್ಟರೆ ಅದನ್ನು ಕೂಡಲೇ ಅವರು ಪಬ್ಲಿಷ್ ಮಾಡಲ್ಲ. ಅದನ್ನು ಇಟ್ಟುಕೊಂಡು ಅದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದವ್ರಿಗೆ ಆ ಪುಸ್ತಕವನ್ನು ಕೊಟ್ಟು ಇದು ಮಾಡಬಹುದಾ, ಇದು ಸರಿ ಇದೆಯಾ, ಅಥವಾ ಯಾವ ಭಾಗ ಸರಿ ಇದೆಯಾ, ಯಾವ ಭಾಗ ಸರಿ ಇಲ್ಲ ಅನ್ನೋದನ್ನು ಅವರಿಂದ ತಗೊಂಡು ಮತ್ತೆ ಮೂಲ ಲೇಖಕರ ಹತ್ರ ಬಂದು ನೋಡಿ, ಇಲ್ಲಿ ಇಷ್ಟನೇ ಅಧ್ಯಾಯ ಹೀಗಿದೆ, ಅದು ಹೀಗಿರಬಾರ್ದು, ಹೀಗಿರಬೇಕು, ಅಥವಾ ಈ ಪಾತ್ರಗಳು ಇಲ್ಲಿ ಆರಂಭದಲ್ಲಿ ಒಂಥರ ಬಿಹೇವ್ ಮಾಡ್ತವೆ, ಆಮೇಲೆ ಮುಂದೆ ಬರ್ತಾ ಬರ್ತಾ ಅವುಗಳ ಇದು ಸರಿ ಹೋಗ್ತಾ ಇಲ್ಲ, ಇವೆಲ್ಲವೂ ಕೂಡ ನೀವು ಬದಲಾಯಿಸಿ ಕೊಡಿ. ಮತ್ತು ಅದನ್ನು ಎಲ್ಲೋ ಇದು ಹೊಂದ್ಕೊಳ್ತಾ ಇಲ್ಲ. ಅಂದರೆ ಈಗ 1ನೇ ಪ್ಯಾರಕ್ಕೂ 2ನೇ ಪ್ಯಾರಕ್ಕೂ ಆಗಲಿ, 1ನೇ ಅಧ್ಯಾಯಕ್ಕೂ 2ನೇ ಅಧ್ಯಾಯಕ್ಕೂ ಆಗಲಿ
ಒಂದಕ್ಕೊಂದು ಹೊಂದಾಣಿಕೆನೇ ಇಲ್ಲದೆ ಇರುವಂಥ ಪ್ರಸಂಗಗಳು ಬರ್ತವೆ. ಆ ರೀತಿ ಅದು ಆಗಬಾರ್ದು. ಅದನ್ನೇ ಕಾಪಿ ಎಡಿಟಿಂಗು ನಮ್ಮಲ್ಲಿ ಬಹಳ ಕಡಿಮೆ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ನಮ್ಮಲ್ಲೇ ಒಂದ್ಸಾರಿ ಯಾವುದೋ ಒಂದು ಕೃತಿ ಪ್ರಕಟಣೆಗೆ ಬಂತು. ನಾವು ಅದು ಸುಮಾರಾಗಿತ್ತು, ಹಾಗಾಗಿ ನಾವು ಸುಮ್ಮನೆ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ವಿ. ಇದನ್ನು ಮಾಡೋದೋ ಬೇಡವೋ ನೋಡೋಣ, ಯೋಚನೆ ಮಾಡೋಣ ಅಂತ. ಅದು ಅನುವಾದದ ಕೃತಿ, ಇದನ್ನು ಮಾಡಿ ಅಂತ ಬಹಳ ಪ್ರಸಿದ್ಧ ಲೇಖಕರು ನಮಗೆ ಹೇಳಿದರು. ಆದರೂ ನಾವು ಅದನ್ನು ಕೈಗೆ ತಗೊಂಡಿರಲಿಲ್ಲ. ನೋಡೋಣ, ಯೋಚನೆ ಮಾಡೋಣ ಅಂತ. ಆ ಲೇಖಕರು, ಅನುವಾದಕರು ಬಹಳಷ್ಟು ಸರಿ ನಮ್ಮನ್ನು ಕೇಳಿದ್ರು, ಅದು ಏನು ಆಗಲಿಲ್ವಾ, ಇನ್ನೂ ಆಗಲಿಲ್ವಾ, ರೆಡಿ ಆಗಲಿಲ್ವಾ ಅಂತ. ನಾವು ಕೊನೆಗೆ ಇಲ್ಲ ರೀ, ಈಗಿರೋ ಕಂಡೀಷನಲ್ಲಿ ನಾವು ಅದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದು ಅವರಿಗೆ ಬಹಳ ಅಸಮಾಧಾನ ಆಗೋಯ್ತು. ನೀವು ಮಾಡದೇ ಇದ್ರೆ ನಾನು ನಿಮ್ಮ ಶಾಪ್ ಮುಂದೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅವರು ನಮಗೆ ಬೆದರಿಕೆ ಹಾಕಿದರು. ಆಮೇಲೆ ನಾವು, ನಮ್ಗೆ ಯಾರು ಹೇಳಿದ್ರು ಲೇಖಕರು, ಅವರಿಗೆ ಹೋಗಿ ಇದು ನೋಡಿ ಸರ್, ಈ ಥರ ನೀವು ಕಳಿಸಿದ್ರಿ ಅಂತ ನಾನೇನೋ ಇಟ್ಕೊಂಡೆ, ಆದರೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಅಯ್ಯೋ ನಿನಗೇನಪ್ಪ, ನನಗೂ ಬಂದು ಅದನ್ನೇ ಹೇಳ್ದ, ನೀವು ಪಬ್ಲಿಷ್ ಮಾಡಿಸ್ದೇ ಇದ್ರೆ ನಿಮ್ಮ ಮನೆ ಮುಂದೆ ಬಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ದ. ಕೊನೆಗೆ ಏನೇನೋ ಮಾಡಿ ಅದನ್ನು ಕಾಪಿ ಎಡಿಟ್ ಮಾಡಿ ಇದನ್ನು ಮಾಡಿ ಕೊನೆಗೆ ಪಬ್ಲಿಷ್ ಮಾಡಿದ್ವಿ. ಹೀಗೆ ನಾವು ಏನು ಇಲ್ಲದೆ ಸುಮ್ಮನೆ ಮಾಡಿಬಿಟ್ರೆ ಅದು ಅಪಾರ್ಥಗಳಿಗೆ ಈಡಾಗೋ ಸಾಧ್ಯತೆಗಳು ತುಂಬ ಇರ್ತವೆ. ಇನ್ನೂ ಒಂದು ಸಾರಿ ಹೀಗೆ ಒಂದು ಕೃತಿಯನ್ನು ನಾವು ಪ್ರಕಟಣೆ ತಗೊಂಡಾಗ ಏನಾಯಿತು, ನಾವು ಭಾಳ ಪ್ರಸಿದ್ಧ ಲೇಖಕರೇ ಅವರು. ಆಮೇಲೆ ನಾವು ತಗೊಂಡು ಎಲ್ಲ ನೋಡಿದ್ವಿ, ಎಲ್ಲ ಮಾಡಿದ್ವಿ, ಓಕೆ ಪರವಾಗಿಲ್ಲ. ಇವರು ಬರೆದಿರೋದ್ರಿಂದ ನಾವು ಪೂರ್ತಿ ಓದಿರಲಿಲ್ಲ. ಇವು ಬರೆದಿರೋದ್ರಿಂದ ಚೆನ್ನಾಗೇ ಮಾಡಿರ್ತಾರೆ ಅಂತ ಕಂಪೋಸ್ ಎಲ್ಲ ಮಾಡಿ, ಆದರೂ ಯಾವುದಕ್ಕೂ ನಾವು ಒಂದ್ಸರಿ ಕಾಪಿ ಎಡಿಟಿಂಗ್ ಮಾಡೋಣ, ಒಂದ್ಸರಿ ನೋಡೋಣ, ಇದನ್ನು ಓದೋಣ ಅಂತ ತಗೊಂಡು ಓದಿದರೆ ಶಾಕಿಂಗ್. ಕೊನೆಯಲ್ಲಿ ಒಂದು ಅಧ್ಯಾಯನ ಅವರು ಕನ್ನಡದ ಪ್ರಸಿದ್ಧ ಪತ್ರಿಕೆಯ ವಿರುದ್ಧವಾಗಿ ಒಂದು ಚಾಪ್ಟರ್ನ ಬರೆದು ಬಿಟ್ಟಿದ್ದಾರೆ. ಅದಕ್ಕೂ ಸಂಬಂಧವೇ ಇಲ್ಲ. ಅದೇನು ಅವ್ರಿಗೆ ಅಸಮಾಧಾನ ಇತ್ತೋ ಏನೋ ಗೊತ್ತಿಲ್ಲ, ಒಂದು ಚಾಪ್ಟರ್ ಪೂರ್ತಿ ಅದೇ ಇದೆ. ಆಮೇಲೆ ನಾವು ಅವ್ರನ್ನ ಕರೆದು ನೋಡಿ, ಆ ಪತ್ರಿಕೆಗೂ ನಮಗೂ ಏನು ಸಂಬಂಧ ಇಲ್ಲ, ನಮಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಆಮೇಲೆ ಒಂದು ರೀತಿ ದ್ವೇಷವನ್ನು ಬೆಳೆಸುವಂಥ ಪುಸ್ತಕವನ್ನು ನಾವು ಪಬ್ಲಿಷ್ ಮಾಡಲ್ಲ. ಈ ರೀತಿ ಪುಸ್ತಕ, ಈ ಚಾಪ್ಟ್ರು ಇರೋದ್ರಿಂದಾಗಿ ನಿಮ್ಮ ಪುಸ್ತಕ ನಾವು ಮಾಡಲ್ಲ. ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ, ಈ ಚಾಪ್ಟರ್ನ ನೀವು ತೆಗಿಬೇಕು, ತೆಗೆದ್ರೆ ಅಷ್ಟೇ ನಾವು ಮಾಡೋದು ಅಂತ ಹೇಳಿದ ಮೇಲೆ ಕೊನೆಗೆ ಅವರು ಸಾಕಷ್ಟು ಇದು ಮಾಡಿ ಸತಾಯಿಸಿ ಕೊನೆಗೆ ಒಪ್ಕೊಂಡು, ಕೊನೆಗೆ ಆ ಚಾಪ್ಟರ್ನ ಅವ್ರು ತೆಗೆದ ಮೇಲೇ ನಾವು ಆ ಪುಸ್ತಕವನ್ನು ಪ್ರಕಟ ಮಾಡಿದ್ವಿ. ಹಾಗಾಗಿ ಅಂದರೆ ಒಬ್ಬ ಪ್ರಕಾಶಕ ತಮ್ಮ ಕೈಗೊಂದು ಪುಸ್ತಕ ಬಂತು ಅಂದ ತಕ್ಷಣವೇ ಅದನ್ನು ಪ್ರಕಟಣೆಗೆ ಕೈಗೆತ್ಕೊಳ್ಳೋದಲ್ಲ. ಅದನ್ನು ಕೂಲಂಕುಷವಾಗಿ ಓದಬೇಕು, ಅಧ್ಯಯನ ಮಾಡಬೇಕು, ಆಮೇಲೆ ಅದರ ಸರಿ ತಪ್ಪುಗಳು ಸಾಧ್ಯವಾದಷ್ಟು ವಿಚಾರಿಸ್ಕೊಳ್ಬೇಕು, ಬೇರೆಯವ್ರನ್ನ ಈ ಬಗ್ಗೆ ಸಂಬಂಧಪಟ್ಟವ್ರನ್ನ ಕೇಳಬೇಕು. ಯಾಕೆಂದರೆ ಕನ್ನಡದಲ್ಲಿ ಬೇಕಾದಷ್ಟು ಹೊಸ ಹೊಸ ರೀತಿಯ ಸಂಶೋಧನೆಗಳಾಗ್ತಾ ಇದ್ದಾವೆ. ಹೊಸ ಹೊಸ AI ಟೆಕ್ನಾಲಜಿ ಬೇರೆ ಈಗ ಬಂದಿರೋದ್ರಿಂದ ಅದು ಯಾವ ರೀತಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯ ಇದು ಇದ್ದಾಗ ಪ್ರಕಾಶಕನಿಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಈಗ ನಮಗೆ ಟೆಕ್ಸ್ಟ್ ಬುಕ್ಗಳಿರ್ತವೆ, ಅವೆಲ್ಲ ಬಿಟ್ಬಿಡೋಣ, ನಾವೀಗ ಸಾಹಿತ್ಯದ ಕೃತಿಗಳೇ ಅಂತ ಗಮನದಲ್ಲಿ ಇಟ್ಕೊಂಡು ಮಾಡೋದ್ರಿಂದ ನಾವು ಈ ರೀತಿಯ ಒಂದು ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ಅದು ಮುಂದೆ ಬಹಳ ಕಷ್ಟ ಆಗುತ್ತೆ. ಅದು ಒಂದೇ ಅಲ್ಲ, ನಮಗೆ ಅದು ಒಂದು ರೀತಿ ಆಯಿತು. ಆಮೇಲೆ ಒಂದು ಪುಸ್ತಕ, ನಾನು ಪ್ರಕಟ ಮಾಡುವ ಪುಸ್ತಕದ ಗಾತ್ರ ಏನಿರಬೇಕು, ಅದು ಹೇಗಿರಬೇಕು. ಆಮೇಲೆ ಕೆಲವರು ಸುಮ್ಮನೆ ಒಂದು ಪುಸ್ತಕವನ್ನು ಉದ್ದಕ್ಕೆ ಬರೆದು ತಂದು ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಅದನ್ನು ಅವ್ರಿಗೆ ಹೇಳಿ ಅದನ್ನು ಒಂದೊಂದು ಅಧ್ಯಾಯಗಳಾಗಿ ವಿಂಗಡಿಸಿ ಮಾಡಿಕೊಡಿ, ಇದನ್ನು ಸುಮ್ಮನೆ ಉದ್ದಕ್ಕೆ ಒಂದು ಕಥೆನ ಬರೆದ್ರೆ ಅದು ಜನ ಇಷ್ಟಪಡಲ್ಲ, ಅದಕ್ಕೊಂದು ಬ್ರೇಕ್ ಬೇಕಾಗುತ್ತೆ. ಆದ್ದರಿಂದ ಅದನ್ನು ಅಧ್ಯಾಯಗಳು ಮಾಡಿ, ಉಪ ಅಧ್ಯಾಯಗಳನ್ನು ಮಾಡಿ, ಹೀಗೆ ಮಾಡೋದ್ರಿಂದ ಜನರಿಗೆ ಅದನ್ನು ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗುತ್ತೆ. ಅಧ್ಯಾಯವೇ ಇಲ್ಲದೆ ಇದ್ರೆ ಅದು ಎಲ್ಲಿ ನಿಲ್ಲಿಸ್ಬೇಕು ಓದುವಾಗ ಅನ್ನೋದೇ ಗೊತ್ತಾಗಲ್ಲ ಜನರಿಗೆ. ಹಾಗಾಗಿ ನಾವು ಪ್ರಕಾಶಕರಾಗಿ ಒಂದು ಕೃತಿಯನ್ನು ತಗೊಳ್ಳುವಾಗ ಏನು ಮಾಡ್ತೀವಿ, ಒಬ್ಬ ಓದುಗನನ್ನು ಗಮನದಲ್ಲಿ ಇಟ್ಕೊಳ್ತೀವಿ. ಒಬ್ಬ ಒಳ್ಳೆಯ ಓದುಗ ಈ ಪುಸ್ತಕವನ್ನು ಓದಿದರೆ ಹೇಗೆ ಅದನ್ನು ಅವನು ತಗೊಳ್ತಾನೆ, ಹೇಗೆ ಅವನು ಇಷ್ಟಪಡ್ತಾನೆ. ಸೊ ಹಾಗಾಗಿ ಅವನಿಗೆ, ಒಬ್ಬ ಓದುಗನಿಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ಒಂದು ಪ್ರಕಟಣೆಯನ್ನು ಮಾಡಬೇಕು ಮತ್ತು ಆ ರೀತಿ ಒಂದು ಕೃತಿಯನ್ನು ರೂಪಿಸ್ಕೊಳ್ಬೇಕು. ಮತ್ತು ಕಾಪಿ ಎಡಿಟಿಂಗನ್ನು ಕೂಡ ನಾವು
ಮಾಡಬೇಕು. ಇನ್ನು ಪ್ರೂಫ್ ರೀಡಿಂಗು ಅದೆಲ್ಲ ಬೇರೆ ವಿಷಯ, ಅದೆಲ್ಲ ಇದ್ದೇ ಇರುತ್ತೆ. ಅವುಗಳ ಜೊತೆಗೆ ಇವೆಲ್ಲವೂ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ ಸರ್. ಇಂಗ್ಲಿಷಲ್ಲಿ ಒಂದು ಫೇಮಸ್ ಮಾತಿದೆ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ. ಬಟ್ ಈಗ ನಾವು ಯಾರೋ ಒಬ್ರು ಹೊಸದಾಗಿ ಈಗ ಬುಕ್ ಶಾಪ್ಗೆ ಹೋದ್ರು, ಫಸ್ಟ್ ನೋಡೋದೇ ಕವರ್ ಪೇಜ್. ಕವರ್ ಪೇಜ್ ಚೆನ್ನಾಗಿದೆ ಅನ್ನೋದು ಫಸ್ಟ್ ಇಂಪ್ರೆಷನ್ ಬಂದ್ಬಿಡುತ್ತೆ. ಆ ತರ ಬುಕ್ ಕ್ವಾಲಿಟಿ ಕೂಡ, ಇದು ಹೇಗ್ ಪ್ರಿಂಟ್ ಆಗಿದೆ, ಇದ್ರದ್ದು ವೆಯ್ಟ್ ಎಷ್ಟಿದೆ, ಅದೆಲ್ಲದೂ ಒಂದು ಸಟಲ್ ಆಗಿ ನಮ್ಮ ಬುಕ್ ತಗೊಳ್ಬೇಕಾದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀಳುವಂಥದ್ದು. ಪ್ರಸ್ತುತ ಈಗ ಹೊಸ ಟೆಕ್ನಾಲಜಿಗಳಿರ್ಬೋದು ಅಥವಾ ಪ್ರಿಂಟಿಂಗ್ ಕ್ವಾಲಿಟಿ ಬಗ್ಗೆ ಇರ್ಬೋದು, ಅದು ಒಳ್ಳೆ ಪುಸ್ತಕ ತರೋದಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅಂಡ್ ಏನೇನು ಆಪ್ಷನ್ಗಳು ಈಗಿದೆ? ಎಲ್ಲರಿಗೂ ನಮಸ್ಕಾರ. ಈಗ ಒಂದು ಪುಸ್ತಕ ಹೊರಗೆ ಬರೋದ್ರಲ್ಲಿ ಈ ಪ್ರಕಾಶಕ, ಬರಹಗಾರರು, ಕಲಾವಿದರ ಜವಾಬ್ದಾರಿ ಎಷ್ಟೇ ಇರುತ್ತೋ ಅಷ್ಟೇ ಜವಾಬ್ದಾರಿ ಮುದ್ರಕರದು ಆಗಿರುತ್ತೆ. ಹಾಗಾಗಿ ಒಂದು ಪುಸ್ತಕ ಒಳ ಓರಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಮುದ್ರಣಕ್ಕೂ ಕೊಡಬೇಕಾಗುತ್ತೆ. ಈ ಪುಸ್ತಕ ಮೊದಲು ಆಯ್ಕೆ ಕಾಗದ. ಈ ಕೆಲವು ಟೆಕ್ಸ್ಟಲ್ಲಿ ಚಿತ್ರಗಳಿರ್ತವೆ, ಈ ಲೈನ್ ಆರ್ಟ್ ಇದ್ರೆ ಅದು ಎಲ್ಲ ಪೇಪರ್ಗೂ ಹೊಂದ್ಕೊಳ್ಳುತ್ತೆ. ಚಿತ್ರಗಳು ಡಾರ್ಕ್ ಕಲರ್ ಇದ್ರೆ ಅದಕ್ಕೆ ಕಾಗದ, ಎಲ್ಲ ಕಾಗದದ ಮೇಲೂ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ಕಾಗದ ಆಯ್ಕೆಯಲ್ಲೂ ಬಹಳ ಮುಖ್ಯ. ಅದ್ರ ಜೊತೆಗೆ ಕವರ್ ಪೇಜ್ಗೆ ಈಗೆಲ್ಲ ಹೊಸ ಥರದ ಲ್ಯಾಮಿನೇಷನ್, ಮೊದಲು ಬರೀ ಮ್ಯಾಟ್ ಲ್ಯಾಮಿನೇಷನ್, ಗ್ಲಾಸಿ ಲ್ಯಾಮಿನೇಷನ್ ಎರಡೇ ಇತ್ತು. ಈಗ ನರ್ಲಿಂಗು, ಸ್ಪಾಟು, ಫಾಯಿಲ್ ಪ್ರಿಂಟಿಂಗು, ಸ್ಟ್ರಕ್ಚರ್ ಲ್ಯಾಮಿನೇಷನ್ನು, ಈ ಥರ ಸುಮಾರು ಬಂದಿದೆ. ಈಗ ನಾವು ಅವನ್ನೆಲ್ಲ ಬಳಸೋದ್ರಿಂದ ಒಂದು ಮಾರುಕಟ್ಟೆಯಲ್ಲಿ 4 ಪುಸ್ತಕಗಳ ಮಧ್ಯೆ ನಮ್ಮ ಪುಸ್ತಕ ಎದ್ದು ಕಾಣ್ತಾ ಇರಬೇಕು. ಗ್ರಾಹಕ ಬಂದಾಗ ನೋಡಿ ಆ ಪುಸ್ತಕ ಕೈಗೆ ಎತ್ಕೊಂಡ್ರೇನೆ ಅಲ್ಲಿಗೆ ನಮ್ಗೆ ಅರ್ಧ ಪುಸ್ತಕ ಮಾರಾಟ ಆದಂಗೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಪ್ರಿಂಟಿಂಗಿಗೆ ಬಹಳ ಮಹತ್ವ ಕೊಡ್ಬೇಕಾಗುತ್ತೆ. ಈಗ ಪ್ರಸ್ತುತ ಯಾವ ರೀತಿಯ ಟೆಕ್ನಾಲಜಿಗಳು ಇದೆ ಅಂಡ್ ಅದು ಈಗಿನ ಪುಸ್ತಕ ಮಾರಾಟಗಳಿಗೆ ಅಥವಾ ಪುಸ್ತಕ ಒಳ್ಳೆ ಕ್ವಾಲಿಟಿಲಿ ಬರಬೇಕು ಅಂತಂದಾಗ ಹೇಗೆ ಹೆಲ್ಪ್ ಆಗ್ತಾ ಇದೆ? ಅದೇ ಈಗ ಲ್ಯಾಮಿನೇಷನ್ನಲ್ಲೇ ಬಹಳ ವಿಭಿನ್ನವಾದ ಲ್ಯಾಮಿನೇಷನ್ಗಳು ಬಂದಿದೆ. ಆ ಲ್ಯಾಮಿನೇಷನ್, ಸ್ಪಾಟ್ ಲ್ಯಾಮಿನೇಷನ್ ಇರ್ಬೋದು, ನರ್ಲಿಂಗು. ಈ ನರ್ಲಿಂಗು, ಸ್ಪಾಟ್ ಲ್ಯಾಮಿನೇಷನ್ ಎಲ್ಲದಕ್ಕೂ ಸೆಟ್ ಆಗಲ್ಲ, ಅದು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಚಿತ್ರಗಳಿಗೆ ಇಡೀ ಪುಸ್ತಕಕ್ಕೆ ಸ್ಪಾಟ್ ಮಾಡಿಬಿಡ್ತಾರೆ, ಇರೋದು ಬರ ಎಲ್ಲದಕ್ಕೂ. ಆ ಥರ ಯಾವ್ದು ಹೈಲೈಟ್ ಆಗಬೇಕೋ ಅದನ್ನು ಮಾತ್ರ ಸ್ಪಾಟ್ ಮಾಡಿದಾಗ ಮಾತ್ರ ಅದಕ್ಕೆ ನಿಮಗೆ ಸ್ಪಾಟ್ ಲ್ಯಾಮಿನೇಷನ್ಗೆ ಇದು ಬರೋದು. ಅದೇ ಥರ ಫಾಯಿಲ್ ಪ್ರಿಂಟಿಂಗು ಅಷ್ಟೇ. ಯಾವುದನ್ನು ಫಾಯಿಲ್ ಪ್ರಿಂಟ್ ಮಾಡೋದು, ದಪ್ಪ ಅಕ್ಷರ ಇದ್ದಾಗ ಫಾಯಿಲ್ ಪ್ರಿಂಟ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ತೆಳು ಅಕ್ಷರನ ಫಾಯಿಲ್ ಪ್ರಿಂಟ್ ಮಾಡಬೇಕಾದ್ರೆ, ದಪ್ಪ ಅಕ್ಷರ ಇದ್ದಾಗ ಅದಕ್ಕೆ ಸ್ಪಾಟ್ ಲ್ಯಾಮಿನೇಷನ್ಗೆ ಹೋದ್ರೆ ಪುಸ್ತಕದ ಅಂದ ಹೆಚ್ಚಾಗುತ್ತೆ. ಅದೇ ರೀತಿ ಮುದ್ರಕರ ಜೊತೆ ಎಲ್ಲರೂ ಅದನ್ನು ಚರ್ಚಿಸ್ಕೊಂಡು ಮುಂದುವರಿಬೇಕು ಅಂತ ನನ್ನ ಇದೆ. ಧನ್ಯವಾದ ಸರ್. ಕೃಷ್ಣಮೂರ್ತಿಯವರು ಹೇಳಿದ್ದು ಅದರ ಮುಂದುವರಿಕೆಯಾಗಿ ನಾನು ಹೇಳ್ತಾ ಇದ್ದೀನಿ. ಒಂದು ಪುಸ್ತಕವನ್ನ ಮೊದಲು ಅದು ಆಕರ್ಷಿಸೋದು ಅದರ ಮುದ್ರಣ, ಮುಖಪುಟ. ಅದು ಮುಖಪುಟ ಚೆನ್ನಾಗಿದ್ರೇನೆ ಆಮೇಲೆ ಜನ ಅದನ್ನ ಓದೋದು, ಅದೆಲ್ಲ ಆಮೇಲಿನ ವಿಷಯ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ನಮ್ಮ ಸ್ವಾನ್ ಕೃಷ್ಣಮೂರ್ತಿಯವರು. ಬಹುಶಃ ಈಗ ಅವರು ಮುದ್ರಣ ಕ್ಷೇತ್ರಕ್ಕೆ ಬಂದ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಅವರು ಯಾವುದೇ ಹೊಸ ನೀವು ಅಂಗಡಿಗೆ ಹೋದಾಗಲೂ ಕೂಡ ಅವರು ಮೊದಲು ನೋಡೋದು ಏನು ಪುಸ್ತಕ ಬಂದಿದೆ, ಯಾವ ಥರ ಮಾಡಿದ್ದಾರೆ, ನಮ್ಮ ಕನ್ನಡಕ್ಕಿಂತ ಹೇಗೆ ಅದು ಭಿನ್ನವಾಗಿದೆ, ಅದನ್ನು ನಮ್ಮ ಕನ್ನಡಕ್ಕೆ ನಾವು ಅಳವಡಿಸ್ಕೊಳ್ಬೋದಾ, ಈ ಥರದ್ದೆಲ್ಲ ಯೋಚನೆ ಮಾಡುವಂಥ ಮುದ್ರಕರು ಬಹಳ ಕಡಿಮೆ ನಮ್ಮಲ್ಲಿ. ನೀವೇನಾರು ಯಾರು ಒಬ್ಬ ಮುದ್ರಕ ಏನಾರು ಮಾಡದ ಅಂದರೆ ಅದನ್ನು ಕಾಪಿ ಮಾಡ್ತಾರೆ ಹೊರತು ಅವರೇ ಡಿಸೈಡ್ ಮಾಡಿ ನಾನು ಈ ಥರ ಮಾಡಬೇಕು ಅಂತ ಹೊಸ ಟೆಕ್ನಾಲಜಿ ಬಂದಿದೆ ಅದನ್ನು ಅಳವಡಿಸ್ಕೊಳ್ಬೇಕು. ಜನರಿಗೆ, ಒಬ್ಬ ಲೇಖಕನಿಗೆ ಹೇಳಬೇಕು, ನೀವು ನೋಡಿ ಈ ಥರ ಒಂದು ಟೆಕ್ನಾಲಜಿ ಬಂದಿದೆ, ಇದನ್ನು ಬಳಸೋಣ, ಇದೊಂಚೂರು ಕಾಸ್ಟ್ಲಿ ಆಗ್ಬೋದು, ಆದರೂ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಒಂದು ಪರಿಚಯ ಮಾಡಿಕೊಟ್ಟವರು ಸ್ವಾನ್ ಕೃಷ್ಣಮೂರ್ತಿಯವರು. ಅವರು ಬಹುಶಃ ಬಂದ ಮೇಲೇ ನಮ್ಮ ಕನ್ನಡ ಪುಸ್ತಕಗಳ ಒಂದು ಮುದ್ರಣ ಲೋಕ ಪೂರ್ತಿ ಬದಲಾಯಿತು. ಪುಸ್ತಕಗಳು ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬರೋದಕ್ಕೆ ಸಾಧ್ಯವಾಯಿತು. ಬಹುಶಃ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುದ್ರಣಕ್ಕೆ ಅತ್ಯುತ್ತಮ ಮುದ್ರಕ ಅನ್ನೋ ಪ್ರಶಸ್ತಿಯನ್ನು ಪಡೆದವರು ಸ್ವಾನ್ ಕೃಷ್ಣಮೂರ್ತಿಯವರು. ಸೊ ಅವರು ಇನ್ನೂ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ನಮ್ಮೆಲ್ಲ ಪುಸ್ತಕಗಳು ಚೆನ್ನಾಗಿ ಬರೋದಕ್ಕೂ ಕೂಡ ಕಾರಣಕರ್ತರು ಅವರೇ ಆಗಿದ್ದಾರೆ. ಸರ್, ಶ್ರೀಧರ್ ಸರ್, ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರಿ, ಯಾವ್ದಾದ್ರು ಒಂದು ವಿಷಯ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು, ಅದು ಲೇಖಕನಿಗೆ ಬಹಳ ಕಾಡಬೇಕು,
ಆಗ ಮಾತ್ರ ಬರೆದಾಗ ಅದು ಓದುಗನಿಗೆ ಕಾಡಕ್ಕೆ ಸಾಧ್ಯ ಅಂತ. ಈಗ ಕೆಲವೊಮ್ಮೆ ಆ ಕಾಡಿರುವಂತ ವಿಷಯನ ಬರಹ ರೂಪದಲ್ಲಿ ವ್ಯಕ್ತಪಡಿಸುವಾಗ ಒಬ್ಬ ಬರಹಗಾರ ಎಡವಬಹುದು, ಅಥವಾ ಆ ಪದಗಳಲ್ಲಿ ವ್ಯಕ್ತಪಡಿಸೋದಿಕ್ಕೆ ಕಷ್ಟ ಆಗ್ಬಹುದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಆ ಕಾಡಿರುವಂತಹ ವಸ್ತುವನ್ನ ಬರಹ ರೂಪದಲ್ಲಿ ತರೋದಿಕ್ಕೆ ಒಬ್ಬ ಲೇಖಕ ಏನೆಲ್ಲ ತಯಾರಿಗಳು ಮಾಡ್ಕೋಬೇಕು? ಅವನು ಯಾವ ವಿಷಯದ ಬಗ್ಗೆ ಅವನಿಗೊಂದು ಪ್ರವೇಶ ಇರುತ್ತೆ, ಆ ಆಲೋಚನೆಗಳು ಅವನನ್ನ ಕಾಡಬೇಕು. ಈಗ PhD ಥೀಸಿಸ್ ಇದೆ. PhD ಒಂದು ದೊಡ್ಡ ಪ್ರಬಂಧ. ಆ ಪ್ರಬಂಧದ ಮೂಲಕ ಏನೋ ಹೇಳ್ತಾ ಇದ್ದಾನೆ. ಆ ಪ್ರಬಂಧ ಇನ್ನು 10 ಸಂಶೋಧನೆಗಳಿಗೆ ಇದು ಮಾಡಬೇಕು. ಇವನ್ನ ಕಾಡಿದ್ದು ಪ್ರಶ್ನೆಗಳು, ಇವನು ಕೇಳದೇ ಇರೋ ಪ್ರಶ್ನೆಗಳನ್ನ ಬಾಕಿಯವರು ಕೇಳಬೇಕಾಗಿ ಬರುತ್ತೆ. ಈಗ ಸಂಶೋಧನೆ ಅಂದ್ರೆ ಇಟ್ ಇಸ್ ನಾಟ್ ಟ್ರಾನ್ಸ್ಫರಿಂಗ್ ಸ್ಕೆಲಿಟನ್ ಫ್ರಮ್ ಒನ್ ಗ್ರೇವ್ ಟು ದಿ ಅದರ್. ಈಗ ಅದೇ ಆಗ್ತಾ ಇರೋದು. ಕಾಡ್ದಾಗಿ ನಾನು ಮೊನ್ನೆ ಇವರೇ ಪಬ್ಲಿಷ್ ಮಾಡಿರೋ ಕುಲುಮೆ ಓದ್ತಾ ಇದ್ದೆ. ಅಲ್ಲಿ ಸೈಕಾಲಜಿ ಇದೆ, ಸೋಷಿಯಾಲಜಿ ಇದೆ, ಎಕನಾಮಿಕ್ಸ್ ಇದೆ, ಸಮಗ್ರವಾಗಿದೆ. ಆ ರೀತಿ ಅಂದ್ರೆ ಅವರು ಎಂತ ಅಬ್ಸರ್ವೇಷನ್ ಮಾಡಿದ್ದಾರೆ ರಹಮತ್ ತರೀಕೆರೆ. ಆ ಕಾಲಘಟ್ಟದ್ದು ಅವರು ಬೆಳೆದು ಬಂದ ರೀತಿ ಅವೆಲ್ಲ ಅವರು ಕಾಡಿದೆ. ಎಷ್ಟೋ ವರ್ಷ ಆದ್ಮೇಲೆ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹೈಬರ್ನೇಟ್ ಮಾಡಿ ಅದಕ್ಕೆ ಕಾವು ಕೊಟ್ಟು ಮತ್ತೆ ಜೀವ ಕೊಟ್ಟಿದ್ದಾರೆ. ಅವೆಲ್ಲ ಕಳೆದು ಹೋದ ಸಂಗತಿಗಳು. ಆದರೆ ಇವತ್ತು ರೂರಲ್ ಸೋಷಿಯಾಲಜಿ ಬಗ್ಗೆ, ರೂರಲ್ ಎಕನಾಮಿಕ್ಸ್ ಅಲ್ಲಿ ರಿಸರ್ಚ್ ಮಾಡೋರಿಗೆ ಆ ಹೊಳಹುಗಳು ಇರೋದಿಲ್ಲ. ಈಗ AR ವಾಸವಿ ಅವರು ಅಲ್ಲಿ ಹೋಗಿದ್ರು, ಅಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಈ ಕಾಡ್ಬೇಕಾದ್ರೆ ಕಾಡೋದು ಅದು ಬರಹ ರೂಪಕ್ಕೆ ಅಂದ್ರೆ ಬೇಕಾದಷ್ಟು ತೊಂದರೆಗಳು ಇದೆ ರೀ. ಬರಹದ ಭಾಷೆ ಬೇರೆ, ಆಲೋಚನೆಯ ಭಾಷೆ ಬೇರೆ. ಆದರೆ ಇವೆರಡರ ಮಟ್ಟಿಗೆ ಒಂದು ಸಾಮ್ಯತೆಯನ್ನ ಒಬ್ಬ ಒಳ್ಳೆ ಲೇಖಕ ಸಾಧಿಸ್ತಾನೆ. ಅಂದ್ರೆ ಆ ಸೆಣಸಾಟನೇ ಕೃತಿಯಾಗಿ ಹೊರಹೊಮ್ಮತ್ತೆ ಅಂತ ನಾನು ಅನ್ಕೊಳ್ತೀನಿ. ಇವಾಗ ಬಾಂಬೆ ಜೀವನದ ಬಗ್ಗೆ ನಮ್ಮ ಜಯಂತಿ ಕಾಕಿಣಿ ಬರೆದಾರೆ ಬೊಗಸೆಯಲ್ಲಿ ಮಳೆ. ಪ್ರತಿಯೊಂದು ಇವತ್ತು ರೆಲೆವೆಂಟ್. ಅದು ಬದಲಾವಣೆ ಆಗಿದೆ ಸಮಾಜ, ಆದರೂ ಹಾಗೊಂದು ಸಮಾಜ ಇತ್ತು ಅಂತ. ಸೊ ಆ ಹೊಳಹುಗಳು ಕಾಡದೇ ಇದ್ರೆ ಯಾವ ಕೃತಿನೂ ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಈಗ ನನಗೆ ಒಂದು ಪ್ರಶ್ನೆ ಕಂಬತ್ತಳ್ಳಿಯವ್ರನ್ನ ಮತ್ತೆ ಕೃಷ್ಣಮೂರ್ತಿ ಅವ್ರನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ನಾನೊಬ್ಬ ಮನಃಶಾಸ್ತ್ರದ ಪ್ರಾಕ್ಟೀಷನರಾಗಿ, ಚಿಕಿತ್ಸಕ ಮನಃಶಾಸ್ತ್ರದ ಪ್ರಾಕ್ಟೀಸ್ ಅಂತ ಕೇಳ್ತಾ ಇದ್ದೀನಿ. ಒಟ್ಟಾರೆ ಸಮಾಜದಲ್ಲಿ ಈ ಅಟೆನ್ಷನ್ ಸ್ಪ್ಯಾನ್ ಅಂದ್ರೆ ಜನಗಳ ಅಟೆನ್ಷನ್ ಸ್ಪ್ಯಾನ್, ಜನರಲಿ ಅವಧಾನದ ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ. ಮನಸ್ಸು ಹುತ್ತಗಟ್ಟುವ ಹಾಗೆ ಕೂತು ಓದುವ ಒಂದು ಸಂಪ್ರದಾಯ ಹೋಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು ಬೆಂಗಳೂರಿನಲ್ಲಿ ನನ್ನ ಪುಸ್ತಕ ಸಂಗ್ರಹಣೆಯನ್ನ ಕೆಲವರಿಗೆಲ್ಲ ಕೊಟ್ಬಿಡ್ಬೇಕು ಅಂತ ಟ್ರೈ ಮಾಡಿದೆ. ಒಂದು ಪ್ರಶ್ನೆ ನನಗೆ ಕಾಡ್ತು, ಯಾರು ಕೊಡ್ಲಿ ಅಂತ. ಅಂದ್ರೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಅಟೆನ್ಷನ್ಸ್ ನಿಮಗೆ ಏಕಾಗ್ರತೆ ಇಲ್ಲದ್ರೆ ಪುಸ್ತಕ ಸುಮ್ಮನೆ ಪೇಜ್ ತಿರುಗಿಸೋಕ್ಕಾಗೋದಿಲ್ಲ. ನಿಮ್ಮಲ್ಲಿ ಬದಲಾವಣೆಗಳು ತರಬೇಕು. ಅಯ್ಯೋ ಹಾಗ ಹೀಗ ಅಂತ ಒಂದು ಹೀಗೆಲ್ಲ ಆಯ್ತಾ ಒಂದು ನಮ್ಮನ್ನ ಕಾಡದೇ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಜನರಲಿ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಿರೋ ಈ ಸಂದರ್ಭದಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ. ಕುತ್ಕೊಂಡು ಈಗ ಬಸ್ಸಲ್ಲಿ ಕೂಡ ಮೊಬೈಲ್ ಈಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ದಿ ಯಂಗ್ಸ್ಟರ್ಸ್. ಅವ್ರನ್ನ ನಾನು ಮೊಬೈಲ್ನ ಬ್ಲೇಮ್ ಮಾಡಲ್ಲ, ಟಿವಿನ ಬ್ಲೇಮ್ ಮಾಡೋದೇ ಇಲ್ಲ. ಯಾಕಂದ್ರೆ 60-70 ದಾಟಿರೋರು ಕೂಡ ಮೊಬೈಲ್ನಲ್ಲಿ ಚಾರ್ಜ್ ಹೋಗ್ಬಿಡ್ತು ಅಂದ್ರೆ ಒದ್ದಾಡ್ಬಿಡ್ತಾರೆ. ನಾನು ಸಾಮಾನ್ಯವಾಗಿ ನನ್ನ ತೋಟದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೀನಿ. ನನ್ನ ಪಕ್ಕ ಯಾರು ಕೂತಿರ್ತಾರೆ ಅವ್ರು ನನ್ನ ನೋಡಿ ನಗ್ತಾರ, ಪುಸ್ತಕ ಓದ್ಕೊಂಡು ಬರ್ತೀನಿ. ಬಹುಶಃ ಮೆಟ್ರೋದಲ್ಲಿ ಕೂಡ ನಾನು ಒಬ್ಬನೇ ಪುಸ್ತಕ ಓದೋದು ಅಂತ ಕಾಣುತ್ತೆ. ಇನ್ನೆಲ್ಲರೂ ಮೊಬೈಲ್ ಕೊಡ್ತಾ ಇರ್ತಾರೆ. ಈ ಒಂದು ಡಿಸ್ಟ್ರಾಕ್ಷನ್ ನಡುವೆ ಈ ಪುಸ್ತಕದ ಓದು, ಅದರ ಒಂದು ಪಬ್ಲಿಕೇಶನ್ನು ಯಾವ ಕಡೆ ಹೋಗ್ತಾ ಇದೆ? ತುಂಬಾ ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀರಾ ನೀವುಗಳೆಲ್ಲ. ದ ಬಿಗ್ಗೆಸ್ಟ್ ರಿಸ್ಕ್ ಈಸ್ ನಾಟ್ ಟು ಟೇಕ್ ಎನಿ ರಿಸ್ಕ್ಸ್ ಅಂತ ಒಂದು ಮಾತಿದೆ ಇಂಗ್ಲಿಷ್. ಸೊ ಇದಕ್ಕೆ ಪುಸ್ತಕದ ವ್ಯಾಪಾರ ಹೇಗಿದೆ? ಯಾಕಂದ್ರೆ ಕಷ್ಟ. ಯಾಕಂದ್ರೆ ಒಂದು ಪುಸ್ತಕ ಅಂತಂದ್ರೆ ಅದು ನಮ್ಮನ್ನ, ಈಗ ಕಾಲೇಜಲ್ಲಿ ಕೂಡ ಸಿಲೆಬಸ್ ಅಲ್ಲಿ ಪುಸ್ತಕ ಇರೋದಿಲ್ಲ. ಸಿಲೆಬಸ್ ಅಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ, ಸಬ್ಜೆಕ್ಟ್ ಆಚೆನೇ ಇರುತ್ತೆ. ಸಂಗೀತದಲ್ಲಿ ಆರೋಹಣ ಅವರೋಹಣದ ಆಚೆಗೇನೆ ರಾಗ ಇರೋದು, ಬರೀ ಸ್ಕೇಲ್ ಹಾಡಿದ್ರೆ ರಾಗ ಆಗೋದಿಲ್ಲ. ಸೊ ಎಕ್ಸ್ಟ್ರಾ ಓದಿಲ್ದೆ ಸಾಧ್ಯ ಇಲ್ಲ, ಜ್ಞಾನಾರ್ಜನೆ ಸಾಧ್ಯ ಇಲ್ಲ ಇವತ್ತು. ಆದರೆ
ಒಬ್ಬ ಸೈಕಾಲಜಿ ಓದಿರೋನಿಗೆ ಸೋಷಿಯಾಲಜಿ ಇಲ್ಲದೆ ಇಲ್ಲ, ಸಾಹಿತ್ಯ ಇಲ್ಲದೆ ಸೈಕಾಲಜಿ ಇಲ್ಲವೇ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಗ್ರಹಿಕೆ ಏನು, ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ, ಓದು ಯಾವ ಕಡೆ ಹೋಗ್ತಾ ಇದೆ? ನಮ್ಮ ಮನೆಯಲ್ಲಿ 7.5 ವರ್ಷಗಳ ಕಾಲ ಪ್ರತಿ ಭಾನುವಾರ ಕುಮಾರವ್ಯಾಸ ಭಾರತದ ಒಂದು ಚರ್ಚೆ ಆಗ್ತಾ ಇತ್ತು. ನೆಪಕ್ಕೆ ಕುಮಾರವ್ಯಾಸ ಇದು ಕವರ್ ಟು ಕವರ್ ಟೆಕ್ಸ್ಟ್ ಸೆಂಟ್ರಿಕ್ ಆಗಿ ಓದಿದ್ವಿ ನಾವು. ಡಾಕ್ಟರ್ ಮಧುಸೂದನ್ ಅವ್ರ ನಮ್ಮ ಮನೆಗೆ ಬರೋರು, HS ರಾಘವೇಂದ್ರ ಬಂದಿದ್ದಾರೆ, ಡಾಕ್ಟರ್ G ರಾಮಕೃಷ್ಣ ಬಂದಿದ್ದಾರೆ, ಈ ಥರ ದೊಡ್ಡವರೆಲ್ಲ ಬಂದು ಹೋಗಿದ್ದಾರೆ. ಬರ್ತಾ ಇದ್ದವ್ರು ಎಲ್ಲರೂ ಜ್ಯುವೆಲರ್ಸು, ಹೌಸ್ ವೈಫ್ಸು, ವ್ಯಾಪಾರಸ್ಥರು, ಹೊಟೇಲಿಯರ್ಸೇ ಹೊರತು ಟೀಚರ್ಸ್ ಬರ್ತಾ ಇರ್ಲಿಲ್ಲ. ಸ್ಟೂಡೆಂಟ್ಸ್ ಒಂದಿಬ್ಬರು ಬರೋರಷ್ಟೇ, ಅಲಂಕಾರಕ್ಕೆ ಬಂದು ಕೂತ್ಕೊಳ್ಳೋರಷ್ಟೇ. ಈ ಸಂದರ್ಭದಲ್ಲಿ ಹೇಗೆ? ಈಗ ಒಂದು ತಿಂಗಳಿಂದ ಒಬ್ಬ ದೊಡ್ಡ ಸೈಕಾಲಜಿಸ್ಟ್ ತೀರ್ಕೊಂಡ್ಬಿಟ್ಟ, ಸುಧೀರ್ ಕಕ್ಕರ್ ಅಂತ, ಗೋವಾದಲ್ಲಿ ಇರ್ತಾ ಇದ್ರು ಅವರು. ಯೂನಿವರ್ಸಿಟಿಯಿಂದ ನಂಗೊಂದು ಫೋನ್ ಬಂತು, ಯಾವ ಯೂನಿವರ್ಸಿಟಿ ಅಂತ ಹೇಳೋದಿಲ್ಲ. ಸುಧೀರ್ ಕಕ್ಕರ್ ತೀರ್ಕೊಂಡಿದ್ದಾರೆ ಅಂದೆ. ಯಾರು ಸಾರ್ ಅವರು ಅಂತಂದ್ರು. ನಾನೇನೂ ಮಾತಾಡಲಿಲ್ಲ. ಸರ್, ನೀವು ಹೇಳಿದ್ದು ನಿಜ. ಈಗ ಓದುವವರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಬಹುಶಃ ನಾವು ಅದನ್ನ ಒಪ್ಕೊಳ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗ್ತಾ ಇದೆ, ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಮೊಬೈಲ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ. ಇವುಗಳ ಮುಂದೆ ಓದಿ ಹಾಕಬೇಕು ಅಂತಾರೆ. ಈಗ ಅದರಲ್ಲೂ ವಿಶೇಷವಾಗಿ ನೀವು ವಯಸ್ಸಾದವ್ರ ಬಗ್ಗೆ ಹೇಳಿದ್ರಿ. ಯಂಗ್ಸ್ಟರ್ಸ್ ಅಂತೂ ಪುಸ್ತಕದ ಬಗ್ಗೆ ಮಾರ ದೂರ ಇರ್ತಾರೆ. ಅವರು ಓದುವ ಇದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನಿದ್ರು ಚಿಕ್ಕದಾಗಿರ್ಬೇಕು, ಯಾವುದು ದೊಡ್ಡದಾಗಿ ಇರುವಂತ ಇದನ್ನ ಇಷ್ಟನೇ ಪಡಲ್ಲ ಅವರು. ಚಿಕ್ಕದಾಗಿ ಫೇಸ್ಬುಕ್ಕಲ್ಲಿ ಒಂದು ಪುಟದಷ್ಟು ಬಂದರೆ ಸಾಕು, ಅದನ್ನೇ ಓದ್ಕೊಂಡಿರ್ತಾರೆ. ವಾಟ್ಸಪ್ಪಲ್ಲಿ ಬಂದರೆ ಸಾಕು, ಅದನ್ನೇ ಓದ್ಕೊಂಡಿರ್ತಾರೆ. ಬೇರೆ ಬೇರೆ ಮೀಡಿಯಾಗಳಲ್ಲಿ ಬರೋದನ್ನ ಓದ್ಕೊಂಡು ಇರ್ತಾರೆ. ಪುಸ್ತಕವನ್ನ ಕೈಯಲ್ಲಿ ಹಿಡಿದು ಓದುವ ಅವರ ಆಸಕ್ತಿ ಈಗಿನ ತಲೆಮಾರಿಗೆ ಬಹಳ ಕಡಿಮೆ. ಈಗ ಒಂದು ಉದಾಹರಣೆ ಹೇಳೋದಾದ್ರೆ, ನಮ್ಮದು ಒಂದು ಬುಕ್ ಶಾಪ್ ಇದೆ. ಆ ಬುಕ್ ಶಾಪಿಗೆ ಸುಮಾರು ಜನ ಹಿರಿಯ ಲೇಖಕರ ಮಕ್ಕಳು ಬರ್ತಾರೆ. ಬಂದು ಏನು ಅಂತಂದ್ರೆ, ನೋಡಿ ನಮ್ಮ ತಂದೆ ಗೊತ್ತಿಲ್ಲದೇನೋ ಬೇಕಾದಷ್ಟು ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಇರೋಷ್ಟು ದಿವಸ ಓದ್ತಾ ಇದ್ರು. ಈಗ ನಮ್ಮ ಮನೆಯಲ್ಲಿ ಯಾರೂ ಓದೋರಿಲ್ಲ, ಆ ಪುಸ್ತಕಗಳನ್ನ ಯಾರಿಗಾರ ಕೊಡಿಸ್ಬೇಕಲ್ರಿ, ಏನಾರ ಮಾಡಿ, ಮನೇಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಜನ ಬಂದು, ನಮ್ಮ ಸಾಹಿತ್ಯಗಳ ಮಕ್ಕಳು, ಬೇರೆಯವರಲ್ಲ, ಅವ್ರುಗಳೇ ಬಂದು ಕೇಳ್ತಾ ಇರ್ತಾರೆ, ಹೀಗೆಲ್ಲ ಏನು ಮಾಡೋದು ಅಂತ. ನಾವು ಕೊನೆಗೆ ಆ ಲೈಬ್ರರಿ ಕೊಡಿ, ಈ ಲೈಬ್ರರಿ ಕೊಡಿ, ಇವ್ರಿಗೆ ಕೊಡಿ, ಇವ್ರ ಆಸಕ್ತಿ ಇದ್ದಾರೆ ಅವ್ರಿಗೆ ಕೊಡಿ ಅಂತ. ನಾನು ಕೊಡೋಕ್ಕೆಲ್ಲ ಹೋಗಲ್ಲ, ನಮ್ಮ ಮನೆ ಇದು ನೋಡಿ, ಈ ಅಡ್ರೆಸ್ಸು ಇಲ್ಲಿ ಕಳಿಸಿ, ಇಂಥ ಟೈಮ್ ಫೋನ್ ಮಾಡ್ಕೊಂಡು ಬರಲಿ, ಬಂದಾಗ ಅವ್ರು ತಗೊಂಡು ಹೋಗಲಿ ಅಂತ. ನಿಮ್ಮ ಮಕ್ಕಳೇ ಇದಾರಲ್ಲ ಅಂತಂದರೆ, ಇಲ್ಲ ನಮ್ಮ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದಾರೆ, ಅವ್ರು ಯಾರಿಗೂ ಈ ಪುಸ್ತಕಗಳನ್ನ ಓದೋ ಆಸಕ್ತಿ ಇಲ್ಲ. ಮತ್ತೆ ಎಲ್ಲ ದೊಡ್ಡ ದೊಡ್ಡ ಪುಸ್ತಕಗಳು, ಈ ಕುಮಾರವ್ಯಾಸ ಭಾರತ, ಇವೆಲ್ಲ ಯಾರು ಓದ್ತಾರೆ ಈಗಿನ ಕಾಲದಲ್ಲಿ ಅಂತ ಹೇಳಿ ಸುಮಾರು ಜನ ಬರ್ತಾರೆ ನಮ್ಮಲ್ಲಿ, ಇದನ್ನ ಯಾರಿಗಾರ ಕೊಡಿಸಿ ಅಂತ. ಅಂದರೆ ಇನ್ನು ಪುಸ್ತಕ ಕೊಂಡುಕೊಳ್ಳೋದಿರಲಿ, ನಮಗೀಗ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ನಾವು ಅವ್ರ ಮನೆಯಲ್ಲಿರೋ ಪುಸ್ತಕಗಳಿಗೆ ಬೇರೆ ಯಾರನ್ನೋ ಒಬ್ಬರನ್ನ ಒಂದು ಲೈಬ್ರರಿಗೋ ಇವ್ರಿಗೋ ಕೊಡಿಸೋದಕ್ಕೆ ನಾವು ಒಂದು ಪರ್ಯಾಯ ವ್ಯವಸ್ಥೆನ ಮಾಡಿ ಕೊಡಬೇಕಾಗಿದೆ. ಬಹುಶಃ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ದಿನೇ ದಿನೇ ಓದುವವರ ಸಂಖ್ಯೆ ಅಂತೂ ಕಡಿಮೆ ಆಗ್ತಾ ಇದೆ, ಅದರಲ್ಲೇನೂ ಅನುಮಾನ ಇಲ್ಲ. ಅದರಲ್ಲೂ ವಿಶೇಷವಾಗಿ ಪುಸ್ತಕಗಳನ್ನು ಓದುವ ಸಂಖ್ಯೆ ಅಂತೂ ಇನ್ನೂ ಕಡಿಮೆ ಆಗ್ತಾ ಇದೆ. ಏನಾರು ಓದಬೇಕಿದ್ರೆ ಅದು ಫೇಸ್ಬುಕ್ಕಲ್ಲಿ ಬರಬೇಕು. ಫೇಸ್ಬುಕ್ಕಲ್ಲಿ ಬಂದು ಈ ಪುಸ್ತಕ ಬಹಳ ಶ್ರೇಷ್ಠ ಅಂತ ಒಂದು 50 ಜನ ಹೊಗಳಿ ಇದು ಮಾಡಿದಾಗ ಅಷ್ಟೇ ಜನ ಈ ಪುಸ್ತಕ ಇದೆಯಾ ಅಂತ ಕೇಳ್ತಾರೆ ಹೊರತು, ಮಲೆಗಳಲ್ಲಿ ಮದುಮಗಳು ಇದೆಯಾ ಅಥವಾ ಭೈರಪ್ಪಂದಿದೆಯಾ ಅಥವಾ ಮತ್ತೊಬ್ಬರದ್ದು ಇದೆಯಾ ಅಂತ ಇದು ಕ್ಲಾಸಿಕ್ ಪುಸ್ತಕಗಳನ್ನ ಓದುವ ಕೇಳುವ ಆಸಕ್ತಿ ಈಗಿನವ್ರಿಗೆ ಹೊರಟೋಗ್ಬಿಟ್ಟಿದೆ. ಈಗೇನಿದ್ರು ಬರೀ ಚಿಕ್ಕದಾಗಿರಬೇಕು, ಚೊಕ್ಕವಾಗಿರಬೇಕು, ಫೇಸ್ಬುಕ್ ಆಗಿರಬೇಕು, ಮತ್ತೆ ತಕ್ಷಣ ನಾನು ಮಲಗಿದ್ದಾಗ ಎಚ್ಚರಾದಾಗ ಮೊಬೈಲ್ ಆನ್ ಮಾಡ್ಕೊಂಡು ನೋಡಿದರೆ ಕಾಣಿಸೋ ಥರ ಇರಬೇಕು. ಆಮೇಲೆ ಅದನ್ನು ಅವ್ರಿಗೇನೋ ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾನೆ, ಅವ್ರು ನೋಡ್ಕೊಳ್ತಾರೆ, ಅವ್ರಿಗೇನಾರು ಇಷ್ಟ ಆದರೆ ಇವ್ರಿಗೆ ಫಾರ್ವರ್ಡ್ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಓದು ಅನ್ನೋದು ಇಷ್ಟಕ್ಕೆ ಈಗ ಬರ್ತಾ ಬರ್ತಾ ತುಂಬ ಸೀಮಿತ ಆಗ್ತಾ ಇದೆ. ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಒಂದು ನಮ್ಮ ಶ್ರೀಧರಮೂರ್ತಿಯವರು ಹೇಳಿದ್ದಕ್ಕೆ ಆಗಲೇ ನಾನು ಇನ್ನೊಂದು ಮಾತು ಹೇಳಿದೆ, 3 ಥರದ ಪ್ರಕಾಶಕರು ಇರ್ತಾರೆ. ಒಂದು ಕೊಟ್ಟ ಪುಸ್ತಕ ಮಾಡೋರು, ಎರಡನೇದು ಕೊಟ್ಟಿದ್ದನ್ನ ಇಟ್ಟುಕೊಂಡು ಓದಿ ಮಾಡೋರು ಅಂತ, ಮೂರನೇದು
ಅವರಾಗಿ ಈ ರೀತಿ ಪುಸ್ತಕ ನಮಗೆ ಬೇಕು ಅಂತ ಹೇಳಿ ಲೇಖಕರ ಹತ್ರ ಬರೆಸಿ ಮಾಡುವಂಥವ್ರು. ಅವರು ನಮ್ಮ ಕರ್ನಾಟಕದಲ್ಲಿ ಬಹುಶಃ ನವಕರ್ನಾಟಕದವರು ಒಬ್ಬರೇ ಅಂತ ಕಾಣಿಸುತ್ತೆ ಈ ರೀತಿಯ ಪುಸ್ತಕಗಳನ್ನ ಮಾಡೋದು. ಯಾಕೆಂದರೆ ಒಂದು ಪುಸ್ತಕ ಪ್ರಕಾಶನೋದ್ಯಮಕ್ಕೆ ಒಬ್ಬ ಸಂಪಾದಕ ಮಂಡಳಿಯ ಅಗತ್ಯ ತುಂಬ ಇದೆ. ಆದರೆ ನನಗೆ ಗೊತ್ತಿದ್ದಾಗೆ ಯಾರೂ ಸಂಪಾದಕ ಮಂಡಳಿಯನ್ನು ಇಟ್ಕೊಂಡಿಲ್ಲ. ಬಹುಶಃ ನವಕರ್ನಾಟಕದವರು ಒಬ್ಬರೇ ಆ ರೀತಿಯ ಒಂದು ಸಂಪಾದಕ ಮಂಡಳಿಯನ್ನು ಇಟ್ಟುಕೊಂಡು ಕನ್ನಡದವ್ರಿಗೆ ಯಾವ ರೀತಿ ಬೇಕು, ನಾವು ಯಾವ ರೀತಿ ಪುಸ್ತಕವನ್ನು ಹೊಸ ಥರದ ಟೆಕ್ನಾಲಜಿಯನ್ನು ಬಳಸಿ ಪುಸ್ತಕವನ್ನು ಕೊಟ್ಟರೆ ಜನ ಓದ್ತಾರೆ. ಮತ್ತು ಅದಕ್ಕೆ ಒಂದು ಸಂಪಾದಕ ಕಮಿಟಿ ಇಟ್ಕೊಂಡು ಯಾರು ಕೊಟ್ಟ ತಕ್ಷಣ ಅವ್ರ ಪುಸ್ತಕ ಮಾಡಲ್ಲ, ಆ ಕಮಿಟಿ ಒಪ್ಕೋಬೇಕು. ಒಪ್ಕೊಂಡ ಮೇಲೇ ಒಂದು ಪುಸ್ತಕ ಸಿದ್ಧವಾಗೋದು. ಈ ರೀತಿಯ ಒಂದು ಅವರು ಬೇರೆಯವ್ರಿಗೆ ಮಾದರಿ ಆಗಬೇಕು. ಆ ಮಾದರಿಯನ್ನು ಬೇರೆಯವರು ಕೂಡ ಅನುಸರಿಸಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಇದಕ್ಕೆ ನಂದೊಂಚೂರು ಆ್ಯಡ್ ಮಾಡಿ ಹೇಳಬೇಕು ಅಂತಂದಾಗ, ಬಹುಶಃ ಅಂದ್ರೆ ಈಗಿನವರು ನೀವು ನಿಮ್ಮ ಅನುಭವದಲ್ಲಿ ದೊಡ್ಡವರು, ಬಟ್ ಎಲ್ಲೋ ಒಂದು ಕಡೆ ಈಗಿನವರು ಅವರ ಆಯ್ಕೆಗಳು ಬೇರೆ ಆಗಿ ಅವ್ರಿಗೆ ಬೇಕಾಗಿರುವಂತಹ ಪುಸ್ತಕಗಳನ್ನ ಚೂಸ್ ಮಾಡ್ಕೊಂಡು ಓದ್ತಾ ಇರ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜನರೇಷನ್ ಅವ್ರು ಇರ್ಬೋದು, ಅಥವಾ ನಮ್ಮ ನೆಕ್ಸ್ಟ್ ಈಗ ಕಾಲೇಜ್ ಓದ್ತಾ ಇರೋರು ಅಥವಾ ಈಗ ಪಾಸ್ಔಟ್ ಆಗ್ತಾ ಇರೋರು, ಅವರ ಆಯ್ಕೆಗಳು ಬೇರೆ ಇರ್ಬೋದೇನೋ. ಈಗ ನಾವು ಬರೆಯುವಂತಹ ಅಥವಾ ನಮ್ಮ ಹಿಂದಿನ ತಲೆಮಾರು ಬರೆತಿರುವಂತಹ ಪುಸ್ತಕಗಳು ಅವರ ಆಯ್ಕೆ ಅಲ್ಲ. ಈಗಿನ ಕಾಲದ ಕಥೆಗಳಿರ್ಬೇಕು, ಅಥವಾ ಈಗಿನ ಕಾಲದ ಒಂದು ಫ್ಯಾಂಟಸಿ ವರ್ಲ್ಡ್ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕಾದಂಬರಿಗಳಿರ್ಬೋದು, ಅದನ್ನ ಅವರು ಆಯ್ಕೆ ಮಾಡಿಕೊಂಡು ಒಂದು ವರ್ಗ ಅದು ಓದೋರು ಅವ್ರ ಪಾಡಿಗೆ ಅವರು ಓದ್ತಾ ಇರ್ಬೋದು ಅಂತ ಅನ್ಸುತ್ತಾ? ಅಥವಾ ಯಾಕೆ ಅಂತಂದ್ರೆ ಈಗ ಕೆಲವೊಂದು ಪುಸ್ತಕಗಳು ಈಗಲೂ ಬೆಸ್ಟ್ ಸೆಲ್ಲರ್, ಕೆಲವೊಂದು ಪುಸ್ತಕಗಳು ಈಗಲೂ 8-10 ಮುದ್ರಣಗಳು ಕಂಡಿರುವಂತಹ ಉದಾಹರಣೆಗಳು ಇದೆ. ಸೊ ಹಾಗಿರುವಾಗ ಆ ಪುಸ್ತಕ ಓದುವಂತಹ ಈಗಿನವ್ರಿಗೂ ಕೂಡ ಇಂಟ್ರೆಸ್ಟ್ ಇರ್ಬೋದು ಅಂತ ಅನ್ಸುತ್ತಾ? ಇಲ್ಲ, ನೀವು ಈಗ 8-10 ಮುದ್ರಣ ಕಾಣೋದಕ್ಕೆ ಅದು ಬೇರೆ ಬೇರೆ ಕಾರಣಗಳಿರ್ತವೆ. ಒಂದು, ನೀವು ಹೇಳಿದ್ದು ಈಗ ಬೇರೆ ಬೇರೆ ಹೊಸ ಟೆಕ್ನಾಲಜಿ ಬಂದಿದೆ, ಹೊಸ ರೀತಿಯ ವಿಷಯಗಳು ಬಂದಿದೆ, ಸಬ್ಜೆಕ್ಟ್ಗಳಿದೆ, ಅವುಗಳನ್ನ ಜನ ಎಲ್ಲ ಓದ್ತಾರೆ ಅಂತ. ಈಗ ನೋಡಿ, ನೀವು ಉದಾಹರಣೆಗೆ ಬೆಂಗಳೂರು ಬೆಳೀತಾ ಇದೆ. ಒಂದು ಹೊಸ ಎಕ್ಸ್ಟೆನ್ಷನ್ ಆದಾಗ, ಬೆಂಗಳೂರು ಅಂತ ಅಲ್ಲ, ಕರ್ನಾಟಕದಲ್ಲಿ ಇಲ್ಲೇ ಆಗಲಿ, ಒಂದು ಹೊಸ ಎಕ್ಸ್ಟೆನ್ಷನ್ ಆದಾಗ ಒಂದು ಬಟ್ಟೆ ಅಂಗಡಿ ಬರುತ್ತೆ, ಒಂದು ಬೇಕರಿ ಬರುತ್ತೆ, ಬಟ್ ಬೇರೆ ಈ ಥರದ್ದೆಲ್ಲ ಪ್ರಾವಿಷನ್ ಸ್ಟೋರ್ ಬರುತ್ತೆ, ಎಲ್ಲವನ್ನೂ ಇಡ್ತಾರೆ, ಒಂದು ಟೀ ಅಂಗಡಿ ಬರುತ್ತೆ, ಎಲ್ಲವೂ ಬರ್ತವೆ. ಆದರೆ ಒಂದು ಪುಸ್ತಕದ ಅಂಗಡಿ ಬಂದಿದ್ದು ನೀವು ಎಲ್ಲರೂ ಗಮನಿಸಿದ್ದೀರಾ? ಗಮನಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಪುಸ್ತಕದ ಅಂಗಡಿ ಬರಲ್ಲ. ಯಾಕೆ? ಒಂದು ವೇಳೆ ಜನ ಓದುವವರು ತುಂಬ ಇದ್ದಾರೆ ಅಂತಂದರೆ ಒಬ್ಬ ಮಾರ್ವಾಡಿನೇ ಒಂದು ಪುಸ್ತಕದ ಅಂಗಡಿ ಇಟ್ಬಿಡ್ತಾನೆ. ಯಾಕೆಂದರೆ ಅವನಿಗೆ ವ್ಯಾಪಾರ ಆಗಬೇಕಷ್ಟೇ, ಯಾವುದಾದ್ರೆ ಏನಂತೇಳಿ. ಆದರೆ ಜನ ಓದುವ ಆಸಕ್ತಿಯನ್ನು ತೋರಿಸಲ್ಲ. ಹಾಗಾಗಿ ಈಗ ನೀವು ಹೇಳಿದ ರೀತಿಯಲ್ಲಾದರೆ ಅವರು ಕೊಂಡ್ಕೊಳ್ಳೋದಕ್ಕಾದ್ರೂ ಬರಬೇಕಲ್ಲ, ಎಲ್ಲರೂ ಒಂದು ಕಡೆ. ಪುಸ್ತಕ ಈಗ ಇರೋ ಒಂದು 4-5 ಪ್ರಸಿದ್ಧ ಅಂಗಡಿಗಳು ಬಿಟ್ಟರೆ ಬಹಳಷ್ಟು ಕಡಿಮೆ ಪುಸ್ತಕಗಳ ಅಂಗಡಿಗಳು ಬೆಳೀತಾನೂ ಇಲ್ಲ. ಈಗಿರೋವು ಕೂಡ ಹೆಚ್ಚು ಇಂಪ್ರೂವ್ ಆಗ್ತಾನೆ ಇಲ್ಲ. ಸೊ ಹಾಗಾಗಿ ನಾನು ಅದು ಒಂದು ಹೇಳ್ತಾ ಇದ್ದೀನಿ. ಇನ್ನೊಂದು ಯಾವ್ದು ಹೇಳಿದ್ರಿ? ಬೆಸ್ಟ್ ಸೆಲ್ಲರ್ ಅಂತ ನಾವು ಹೇಳ್ತೀವಿ. ಈಗ POD ಅಂತ ಒಂದು ಟೆಕ್ನಾಲಜಿ ಬಂದಿದೆ, ಅಂದರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತ. ಅಂದರೆ ಮೊದಲು ಒಂದು ಪುಸ್ತಕ ಒಂದು ಪ್ರಿಂಟ್ ಆಗಬೇಕಾದ್ರೆ 1,000 ಕಾಪಿ ನಾವು ಪ್ರಿಂಟ್ ಮಾಡಬೇಕಾಗಿತ್ತು. 10 ಪುಸ್ತಕ ನಾವು ಏನಾರು ಪಬ್ಲಿಷ್ ಮಾಡಬೇಕಾದ್ರೆ 10,000 ಕಾಪಿ. ಈಗ ಆ ಸಮಸ್ಯೆಗಳೇ ಇಲ್ಲ. ಈಗ ಹೊಸ ತಲೆಮಾರಿನವ್ರಿಗೆ POD ಟೆಕ್ನಾಲಜಿ ಬಂದಿರೋದ್ರಿಂದ ಅವರು 50 ಕಾಪಿ ಬೇಕಾದ್ರೂ ಪ್ರಿಂಟ್ ಮಾಡ್ಕೊಳ್ಬೋದು, 100 ಬೇಕಾದ್ರೂ ಮಾಡ್ಕೊಳ್ಬೋದು. 50 ಕಾಪಿ ಮಾಡಿದರೆ ಒಂದು ಎಡಿಷನ್ ಆಗುತ್ತೆ, ಮತ್ತೆ ಅದನ್ನೇ ಇನ್ನೊಂದು 50 ಕಾಪಿ ಮಾಡಿದರೆ ಇನ್ನೊಂದು ಎಡಿಷನ್ ಆಗುತ್ತೆ. ಸೊ ಹೀಗಾಗಿ ಅವು ಒಂದು 10 ಎಡಿಷನ್ ಆದರೂ ಹೆಚ್ಚೇನಲ್ಲ. ಅದು ಮುದ್ರಣದ ಇದು ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅದು ಹೆಚ್ಚು ಜನ ಓದಬೇಕು, ಹೆಚ್ಚು ಜನಕ್ಕೆ ತಲುಪಬೇಕು. ಆವಾಗಲೇ ಒಂದು ಪುಸ್ತಕದ ಸಾರ್ಥಕತೆ ಇರೋದು. ಬರೀ ಮುದ್ರಣ ಕಾಣೋದ್ರಲ್ಲಿ ಅಥವಾ ನಾನೊಂದು 50 ಮಾಡಿಕೊಂಡು ಒಂದು ಮುದ್ರಣ ಮಾಡಿಸೋದ್ರಲ್ಲಿ ಹೆಚ್ಚುಗಾರಿಕೆ ಏನು ಅಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಆ ಮಾತು ಕೇಳ್ತೀವಿ, ಅಂದ್ರೆ 2 ಥರದ್ದು. ಒಂದು ಸಿನಿಮಾ ಕಮರ್ಷಿಯಲಿ ಸೂಪರ್ ಹಿಟ್ ಆಗಿದ್ದು, ಇನ್ನೊಂದು ಸಿನಿಮಾ ಸೂಪರ್ ಆಗಿದೆ ಬಟ್ ಕಮರ್ಷಿಯಲಿ ಹಿಟ್ ಆಗಲಿಲ್ಲ ಅನ್ನೋದು. ಅದೇ ತರ ಈಗ ಸಾಮಾನ್ಯವಾಗಿ ಬುಕ್ಸ್ಗಳಲ್ಲೂ ಕೂಡ ಇರುತ್ತೆ. ಈ ಬುಕ್ ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ಸೇಲ್ ಆಗಿಲ್ಲ. ಕೆಲವೊಮ್ಮೆ ಓಕೆ ಸಾಮಾನ್ಯವಾಗಿದೆ, ಪುಸ್ತಕ ಓದ್ಬೋದು ಬಟ್ ತುಂಬಾ ಸೇಲ್ ಆಗಿರುವಂಥದ್ದು. ಸೊ ಹಾಗಿರುವಾಗ ಪ್ರಕಾಶಕರು ಮತ್ತು
ಲೇಖಕರ ನಡುವಿನ ಆ ಒಂದು ಅಂದ್ರೆ ಪುಸ್ತಕದ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಅದ್ರ ಜೊತೆ ಹೆಚ್ಚು ಜನರಿಗೆ ತಲುಪಬೇಕು. ಸೊ ಇದರಲ್ಲಿ ಪ್ರಕಾಶಕರು ಮತ್ತು ಲೇಖಕರ ಒಂದು ಸಂಬಂಧ ಹೇಗಿರಬೇಕು? ಸಂಬಂಧ ಚೆನ್ನಾಗಿರಬೇಕು, ಅದರಲ್ಲೇನು ಅನುಮಾನವೇ ಇಲ್ಲ. ಆದರೆ ಏನು ಬೇಕು ಜನರಿಗೆ, ಮತ್ತೆ ಒಂದು ಒಬ್ಬ ಪ್ರಕಾಶಕ ಆಗಲಿ ಲೇಖಕ ಇಬ್ಬರದು ಒಂದು ದೊಡ್ಡ ಜವಾಬ್ದಾರಿ ಏನು ಅಂದರೆ, ನನ್ನ ಓದುಗರು ಯಾರು ಅನ್ನೋದನ್ನ ಅವನು ಗುರುತಿಸ್ಕೊಳ್ಬೇಕು. ನನ್ನ ಓದುಗರು ಯಾರು ಮತ್ತು ಅವರು ಯಾವ ರೀತಿಯ ವಿಷಯವನ್ನು ನಾವು ಕೊಟ್ಟರೆ ಇಷ್ಟಪಡ್ತಾರೆ ಅನ್ನೋದು ಅವನು ಇಬ್ಬರೂ ಅಸೆಸ್ ಮಾಡದೇ ಇದ್ದರೆ ಬಹಳ ಕಷ್ಟ ಆಗುತ್ತೆ. ಇವತ್ತಿಗೂ ನಾನು ಯಾವುದೋ ವಿಮರ್ಶೆಗಳನ್ನ ಬರೆದೆ ಅಥವಾ ಯಾವುದೋ ಒಂದು ಲೇಖನಗಳು ಈಗ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲ ಪತ್ರಿಕೆಗಳಲ್ಲೂ ಅಂಕಣಗಳನ್ನ ಎನ್ಕರೇಜ್ ಮಾಡ್ತಾರೆ. ಅವರ ಪತ್ರಿಕೆಗೆ ಅಂಕಣ ಬರೀಲಿ ಅಂತ. ಆ ಬರೆದ ಅಂಕಣಗಳೇ ಪುಸ್ತಕಗಳಾಗಿ ಈಗ ಎಲ್ಲ ಕಡೆಗೂ ಅವೇ ಈಗ ಹೆಚ್ಚು ಪ್ರಚಾರದಲ್ಲಿ ಇರ್ತವೆ. ಬಟ್ ಅಂಕಣ ಸಾಹಿತ್ಯ ತಾತ್ಕಾಲಿಕ. ಅದು ಅವತ್ತು ಪತ್ರಿಕೆ ಬಂದಾಗ ಅದನ್ನು ಓದಿ ಅವತ್ತೇನೋ ಒಂದು ವಿಷಯದ ಬಗ್ಗೆ ಯಡಿಯೂರಪ್ಪನ ಬಗ್ಗೆ ಬರೆದಿರ್ತಾರೋ, ಅಥವಾ ಅವತ್ತೇನೋ ಒಂದು ಹೊಸ ವಿಷಯ ಬಂದಿರುತ್ತೆ, ಅವತ್ತೆಲ್ಲೋ ಗಲಾಟೆ ಆಗಿರುತ್ತೆ, ಮತ್ತೆ ಯಾವುದೋ ಹಿಂದೂ ಮುಸ್ಲಿಂ ಗಲಾಟೆ ಆಗಿರುತ್ತೆ, ಈ ರೀತಿ ಏನೋ ಒಂದು ವಿಷಯದ ಕುರಿತಂತೆ ಒಂದು ಇದು ಬಂದಿರುತ್ತೆ. ಅದನ್ನೇ ಒಂದು ಅಂಕಣ. ಅದು ಅಂಕಣ ಅಷ್ಟೇ. ಅದು ಅವತ್ತು ಓದಿ ನಾವು ನಮಗೇನು ಅನಿಸುತ್ತೆ ಅದನ್ನು ಹಂಚಿಕೊಳ್ಬಹುದು, ಅಥವಾ ಅದ್ರ ಬಗ್ಗೆ ನಾವು ಮಾತಾಡ್ಬೋದು, ಏನೋ ಮಾಡ್ಬೋದು. ಆದರೆ ಅದು ಪುಸ್ತಕವಾಗಿ ಈಗ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ. ಈಗ ಅಂಕಣ ಬರಹಗಳೇ ಒಂದು ದೊಡ್ಡ ಪ್ರಕಾರವಾಗಿ ಕನ್ನಡದಲ್ಲಿ ಬೆಳೀತಾ ಇದೆ. ಸೊ ಹೀಗಾಗಿ ಹಾಗಂತ ಹೇಳಿ ಅಂಕಣನೇ ಕನ್ನಡದ ಮುಂಬರುವ ಸಾಹಿತ್ಯ ಅಂತ ನಾವು ಹೇಳ್ಕೊಂಡು ಇರೋಕ್ಕಾಗಲ್ಲ. ಆದ್ದರಿಂದ ಒಂದು ಓದುಗರನ್ನ ಅಸೆಸ್ ಮಾಡಬೇಕು, ಮತ್ತೆ ಹಾಗೆ ಇಬ್ಬರು, ಯಾಕೆಂದರೆ ಓದುಗರನ್ನ ಅಸೆಸ್ ಮಾಡದೇ ಇದ್ದರೆ ಒಬ್ಬ ಪ್ರಕಾಶಕ ಬರೆಯೋಕ್ಕಾಗಲ್ಲ. ಮತ್ತೆ ಓದುಗರನ್ನ ಅಸೆಸ್ ಮಾಡದೇ ಇದ್ದರೆ ಒಬ್ಬ ಪ್ರಕಾಶಕ, ಒಬ್ಬ ಓದುಗ ಅದರಿಂದ ಲೇಖಕ ಮತ್ತು ಪ್ರಕಾಶಕ ಇಬ್ಬರು ಓದುಗರನ್ನ ಎಂಥ ಓದುಗರು ನಮಗೆ ಬೇಕು, ಓದುಗರು ಹೇಗಿದ್ದಾರೆ, ಅವ್ರಿಗೆ ನಾನು ಏನು ಕೊಟ್ಟರೆ ಇಷ್ಟ ಆಗುತ್ತೆ ಅಂತ ಇಬ್ಬರು ಯೋಚನೆ ಮಾಡಿ ಪ್ರಕಟ ಮಾಡಿದ್ರಷ್ಟೇ ಈಗ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಇನ್ನೂ ಒಂದಷ್ಟು ದಿವಸ ಉಳ್ಕೊಳ್ಬೋದು ಅಂತ ಅನ್ಸುತ್ತೆ. ಈಗ ಸಾಮಾನ್ಯವಾಗಿ ಅದೇ ಶ್ರೀಧರ್ ಸರ್ ಅವಾಗಲೇ ಹೇಳ್ದಂಗೆ ಒಂದು ವಿಷಯ ಕಾಡಬೇಕು, ಅದ್ರ ಬಗ್ಗೆ ಧ್ಯಾನ ಮಾಡಿ ಬರೆಯುವಂಥದ್ದು. ಈಗ ಲೇಖಕ ಆದವರು ಅವರಿಗಾಗಿ ಅವ್ರು ಬರಿಬೇಕಾ ಅಥವಾ ತನ್ನ ಓದುಗರಿಗಾಗಿ ಬರಿಬೇಕಾ? ತುಂಬಾ ಟ್ರಿಕ್ಕಿ ಪ್ರಶ್ನೆ ಇದು. ಅವನಿಗೋಸ್ಕರ ಬರೀತಾನೆ, ಓದುಗರು ಹುಟ್ಟುತ್ತಾರೆ ಅಷ್ಟೇ. ಅವನ ಆಲೋಚನೆಗಳು ಶೇರ್ ಮಾಡ್ಕೊಳ್ತಾನೆ. ಅಂದ್ರೆ ಇವರು ಪ್ರಕಾಶ್ ಕಂಬತ್ತಳ್ಳಿ ಇವರು ಕೂಡ ತುಂಬಾ ಚೆನ್ನಾಗಿ ಈ ಸಮಾಜವನ್ನು ಅಬ್ಸರ್ವ್ ಮಾಡಿದ್ದಾರೆ. ಈ ಓದಿನ ಒಂದು ಖಯಾಲಿ, ಒಂದು ಧ್ಯಾನಸ್ಥ ಸ್ಥಿತಿನ ಹೆಚ್ಚಿಸ್ಬೇಕಾದ್ರೆ ನನಗನ್ಸುತ್ತೆ ಪೋಷಕರು ಬಹಳ ದೊಡ್ಡ ಜವಾಬ್ದಾರಿ ಹೊತ್ಕೋಬೇಕು ಅಂತ ಅನ್ಸುತ್ತೆ. ನನ್ನ ಮಗಳ ವಿಚಾರದಲ್ಲೇ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅವಳಿಗೆ ಹೇಳಿದ್ದೆ 35 ನಂಬರ್ ಮೇಲೆ ತೆಗೆದು ನಂಗೆ ಅವಮಾನ ಮಾಡಬೇಡ, ರೆಗ್ಯುಲರ್ ಆಗಿ ಶಾಲೆಗೆ ಹೋಗ್ಬೇಕಾಗಿಲ್ಲ. 35 ಮತ್ತು 95 ಬದುಕಿನ ಸಂದರ್ಭದಲ್ಲಿ ಒಂದೇ. 7 ಗಂಟೆ ಮೇಲೆ ಸ್ಕೂಲ್ ಪುಸ್ತಕ ಓದಬಾರದು. ಮತ್ತೆ ಸ್ಕೂಲ್ ಪುಸ್ತಕ ಓದಬಾರ್ದು, ಬೇರೆ ಏನಾದರೂ ಓದ್ತೀಯಾ ಅಂದ್ರೆ ಓದು. ಸೊ ಹಾಗಾಗಿ ನಾನು ಓದಿನ ಒಂದಿದು ಅವಳು 8ನೇ ಕ್ಲಾಸ್ 9ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ಓ ಹೆನ್ರಿ ಓದ್ತಾ ಇದ್ಲು. ಮತ್ತೆ ಕನ್ನಡ ಸಾಹಿತ್ಯದ ದೊಡ್ಡ ದೊಡ್ಡ ಇವ್ರನ್ನೆಲ್ಲ ಓದೋಕೆ ಶುರು ಮಾಡಿದ್ಲು ಅವಳು. ಇವಾಗ ಏನಾಗಿದೆ ಅಂದ್ರೆ ಅಂಕಮಲ್ಲರ್ ಆಗ್ತಾ ಇದ್ದಾರೆ. ಎಲ್ಲ ಟೀಚರ್ಸು ಮಾತಾಡೋದು ಸಿಲೆಬಸ್ನ ಕವರ್ ಮಾಡಬೇಕು ಅಂತ. ಸಿಲೆಬಸ್ಸು ಅಶ್ಲೀಲವಾದ ಸಂಗತಿ ಎಲ್ಲ ಕವರ್ ಮಾಡೋಕ್ಕೆ, ಸಿಲೆಬಸ್ನ ಅನ್ಕವರ್ ಮಾಡಬೇಕು. ಹೇಗೆ ಅನ್ಕವರ್ ಮಾಡ್ತಾರೆ? ಅನ್ಕವರ್ ಬಗ್ಗೆ ಎಕ್ಸ್ಟ್ರಾ ಶಾಲೆಯ ವಟಾರದಿಂದ ಆಚೆ ಕಲಿಯುವ ಒಂದು ದೊಡ್ಡ ಇದಿರುತ್ತೆ. ಇವತ್ತು ಒಂದು ಮಗು 98 ಮಾರ್ಕ್ಸ್ ತೆಗೆದು ಒಂದು ಮಗು ಕೌನ್ಸಿಲಿಂಗ್ ಬಂದಿತ್ತು ಜೋಪಿಜಿ ಇದಕ್ಕೆ ರಂಗದೊರೆ ಆಸ್ಪತ್ರೆಗೆ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, 13 ವರ್ಷ ಕೆಲಸ ಮಾಡಿದ್ದೀನಿ. 98 ಇಂಗ್ಲಿಷ್ನಲ್ಲಿ. ಅಯ್ಯೋ ಏನ್ ಸರ್ ಸಾಮಾನ್ಯ ಅಲ್ಲ. ನಂದು ನನ್ನ ಹೆಂಡತಿದು ನನ್ನ ಮಗಳದು 3 ಜನದ ಸೇರಿಸಿದ್ರು 90 ಆಗಲ್ಲ ಪುಟಿ, ನೀನು ತುಂಬಾ ಜಾಣೆ ಅಮ್ಮ. ಅವಳು ಮೊಬೈಲ್ ಡಿಮ್ಯಾಂಡ್ ಮಾಡ್ತಾ ಇದ್ಲು. 10th ಮುಗಿಸಿದ ತಕ್ಷಣ ಮೊಬೈಲ್ ಬೇಕಿತ್ತು ಅವಳಿಗೆ. ಯಾಕೆಂದ್ರೆ ಬೇರೆಯವ್ರ ಹತ್ರಕ್ಕೆ ಇದೆ ಅಂತ. ಅದಕ್ಕೆ ಅವ್ರು ಚಪಲ ಇದೆ, ಅಗತ್ಯ ಇಲ್ಲ, ಚಪಲ ಇದೆ. ನಾನು ಇಷ್ಟೇ ಕೇಳಿದೆ, ಮಗು ನೀನು ಏನಮ್ಮ ಜಾಣೆ ಅಮ್ಮ, ನೀನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಟ್ರೆ ಮೊಬೈಲ್ ನಾನು ಕೊಡಿಸ್ತೀನಿ ನಿಮ್ಗೆ. ಪ್ರಾಮಿಸ್ ಅಂಕಲ್ ಅಂದು. ಐ ಆಮ್ ಕ್ಯಾರಿಂಗ್ ಮೈ ಡೆಬಿಟ್ ಕಾರ್ಡ್, ಅಲ್ಲಿ ಬೈ ಯು ಒನ್. ಸಿಂಪಲ್ ಪ್ರಶ್ನೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಆಲ್ಫಾಬೆಟ್ ಎಷ್ಟಿದೆ ಅಂತ ಒಂದು ಪ್ರಶ್ನೆ ಕೇಳಿದೆ. ಆಕೆ 26 ಅಂತ ಒಂದು ಆಕ್ಸೆಂಟ್ ಅಲ್ಲಿ ಹೇಳಿದ್ಲು.
ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ 26 ಅಲ್ಲ ಮಗು ಇರೋದು, ಒಂದೇ ಆಲ್ಫಾಬೆಟ್ ಇರೋದು, ಲೆಟರ್ಸ್ 26. ಆಲ್ಫಾಬೆಟ್ ಅಂದ್ರೆ ಲೆಟರ್ ಅಲ್ಲ, ವರ್ಣಮಾಲೆ ಬೇರೆ, ಅಕ್ಷರಗಳು ಬೇರೆ ಅಂತ. ಇದು ಯಾತಕ್ಕೆ ಆ ಮಗು ಗೊತ್ತಿಲ್ಲ ಅಂದ್ರೆ ಟೀಚರ್ಗೆ ಗೊತ್ತಿಲ್ಲ. ಟೀಚರ್ಗೆ ಯಾತಕ್ಕೆ ಗೊತ್ತಿಲ್ಲ ಅಂದ್ರೆ ಸಿಲೆಬಸ್ ಅಲ್ಲಿ ಇಲ್ಲ. ಸಿಲೆಬಸ್ ಅಲ್ಲಿ ಇಲ್ದಿರೋದನ್ನು ಓದಬಾರದು ಅಂತ ಮನೆಗಳು ಪ್ರೆಷರ್ ಕುಕ್ಕರ್ಗಳಾಗ್ಬಿಟ್ಟಿವೆ, ಶಾಲೆಗಳು ಸೊಫಿಸ್ಟಿಕೇಟೆಡ್ ಪ್ರಿಸನ್ಸ್ ಆಗ್ಬಿಟ್ಟಿದೆ. ಎಕ್ಸ್ಟ್ರಾ ಓದನ್ನ ಎನ್ಕರೇಜ್ ಮಾಡುವ ಫೇಲ್ಯೂರ್ ಇಸ್ ಅನ್ ಆಪ್ಷನ್. ಇಟ್ ಈಸ್ ಸ್ಪೆಷಲ್ ಟು ಬಿ ಆರ್ಡಿನರಿ. ಎಲ್ಲರೂ 98 ಅಂತಾರೆ, 99 ಅಂತಾರೆ. 98% ಬಂದಿದೆ ಅಂತ ಒಂದು ಮಗು ನನಗೆ ಪಾಸ್ ಅಮ್ಮ ಹಾಗಾದ್ರೆ ಅಂದೆ. ಎಲ್ಲ ಅಲ್ಲಿಗೆ ಬಂದು ನಿಂತಿದೆ. ನಾನು 3 ಆಸ್ಪತ್ರೆಗಳಲ್ಲಿ ಎಥಿಕ್ಸ್ ಕಮಿಟಿ ಮೆಂಬರ್. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಮನುಷ್ಯ ಪ್ರೀತಿ, ದಯೆ, ಔದಾರ್ಯಗಳಿಲ್ದಿರೋ ಡಾಕ್ಟರ್ ಆಗ್ತಾ ಇದ್ದಾರೆ. ಬೇರೆ ಓದ್ಬೇಕು. MS ರಾಮಯ್ಯದಲ್ಲಿ ಶುರು ಮಾಡ್ತಿದ್ದೀನಿ ನಾನೀಗ. ತುಂಬಾ ಜನಕ್ಕೆ ಪೋಸ್ಟ್ ಮಾರ್ಟಮ್ ಯಾವಾಗ ಮಾಡಬೇಕು ಗೊತ್ತಿಲ್ಲ, ಸಾಯೋಕ್ ಮುಂಚೆನೋ ಸತ್ ಮೇಲೋ. ಇದೆಲ್ಲ ಈ ಮಾನವೀಯತೆ ಬರಬೇಕಾಗಿರೋದು ಎಕ್ಸ್ಟ್ರಾ ಓದಿಂದ. ಆ ಎಕ್ಸ್ಟ್ರಾ ಓದಿಕೆ ಮನೆ ಸರಿಗಿರ್ಬೇಕು. ಮನೆ ಸರಿಗಿದ್ರೆ ಮಿಕ್ಕಿದೆಲ್ಲ ಸರಿಗಿರುತ್ತೆ. ಗಂಡ ಹೆಂಡತಿ ಮಧ್ಯೆ ಮೊಬೈಲ್ ಬಂದಿದೆ, ತಂದೆ ತಾಯಿಗಳ ಮಧ್ಯೆ ಇರಬೇಕು ಟಿವಿ. ನಾವು ಪರ್ಯಾಯಗಳನ್ನು ಕೊಡದೆ, ನಾನೊಬ್ಬರಿಗೆ ಹೇಳಿದೆ, ತಿಂಗಳಿಗೆ 15 ದಿನಕ್ಕೆ ಒಂದ್ಸತಿ, ಅಂದ್ರೆ ತಿಂಗಳಿಗೆ 2 ಸತಿ ರಂಗಶಂಕರದಲ್ಲಿ ಹೋಗಿ ಒಂದು ನಾಟಕ ನೋಡಿ ಅಂತ. ಸಣ್ಣ ಎಕ್ಸರ್ಸೈಸ್ ಮಾಡಿಸ್ತೀನಿ. 5 ಒಣ ದ್ರಾಕ್ಷಿಗಳನ್ನ ಎಡಗೈ ಅಂಗೈ ಮೇಲೆ ಇಟ್ಕೊಂಡು ಕೂತು ಧ್ಯಾನ ಸ್ಥಿತಿನಲ್ಲಿ 5 ಒಣ ದ್ರಾಕ್ಷಿಗಳನ್ನು ತಿನ್ನಕ್ಕೆ 25 ನಿಮಿಷ ತಗೋಬೇಕು. ಸಾಧ್ಯ ಆಗಲ್ಲ, ತುಂಬಾ ಜನ ಕೂತ್ಕೊಳ್ಳಕ್ಕೆ ಆಗಲ್ಲ, ಅಂತ ಚಡಪಡಿಕೆ ಇದೆ. 3 ತರಹವಾದ ಔಷಧಿಗಳು ಅತಿ ಹೆಚ್ಚು ತಯಾರಾಗೋದು, ಅತಿ ಹೆಚ್ಚು ಮಾರಾಟವಾಗೋದು. ಸ್ಟ್ರೆಸ್ ರಿಲೇಟೆಡ್ ಟ್ರ್ಯಾಂಕ್ವಿಲೈಸರ್ಸ್, ಆಂಟಾಸಿಡ್ಸ್ ಅವ್ರಿವ್ರು ನೋಡ್ಕೊಂಡು ಜೀವನ ಮಾಡ್ತೀವಿ. 3ನೇದು ಪೇನ್ ಕಿಲ್ಲರ್ಸ್, ಕ್ಯಾನ್ಸರ್ ಡ್ರಗ್ಸ್ ಕೂಡ ಆಮೇಲೆ ಬಹಳ ದೊಡ್ಡ ಸೈಕಲಾಜಿಕಲ್ ನಾಲೆಡ್ಜ್ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಸಾಕು. ಶಾಲೆಗೆ ನಡೆದು ಹೋದ್ರೆ ಸಾಕು, ಹೋಗಲ್ಲ. ಸೊ ಮನೆ ಸರಿಗಿದ್ರೆ, ತಂದೆ ತಾಯಿಗಳಿಗೆ ಬೇರೆ ಒಂದು ಜಗತ್ತಿನ ಪರಿಚಯ ಇದ್ರೆ, ಅದಕ್ಕೆ ಹೇಳ್ತೀನಿ ಹಿಮಾಲಯಸ್ ನೋಡ್ಬೇಕು ನೀವು. ನಂದಿ ಬೆಟ್ಟ ಏನು ಅಂತ ಅರ್ಥ ಆಗುತ್ತೆ. ನೀವು ನಂದಿ ಬೆಟ್ಟನ ನೋಡ್ತಾ ಇದ್ರೆ ಲಾಲ್ಬಾಗ್ ಗುಡ್ಡದ ಮೇಲೆ ಕೂತಿರ್ತೀರ, ಅದೇ ಆಗ್ತಾ ಇರೋದು. ಸರ್ ಹೇಳಿದ್ದು ಒಂದು ಮಾತು ನಿಜ. ಯಾಕೆಂದ್ರೆ ಈಗ ತಂದೆ ತಾಯಿಗಳೇ ಮಕ್ಕಳಿಗೆ ಒಂಥರ ಅಡ್ಡಿ ಆಗ್ಬಿಟ್ಟಿದ್ದಾರೆ. ಒಂದು, ಎರಡನೇದು ನಮ್ಮ ಶಿಕ್ಷಕರು ಓದಬೇಕೀಗ. ನಮ್ಮ ಶಿಕ್ಷಕರು ಓದೋದನ್ನ ಬಿಟ್ಟುಬಿಟ್ಟಿದ್ದಾರೆ. ಮೊದಲು ಸ್ಕೂಲ್ಗಳಲ್ಲೆಲ್ಲ ಒಂದು ಲೈಬ್ರರಿ ಪೀರಿಯಡ್ ಅಂತ ಇರೋದು. ಹಾಗಾಗಿ ಅಲ್ಲಿ ಪುಸ್ತಕಗಳನ್ನ ಮಕ್ಕಳು ಓದೋರು ಮತ್ತೆ ಶಿಕ್ಷಕರು ಓದೋರು. ಈಗ ಲೈಬ್ರರಿ ಪೀರಿಯಡ್ ಇಲ್ಲ, ಬಹುತೇಕ ಸ್ಕೂಲ್ಗಳಲ್ಲಿ ಇಲ್ಲ. ಆ ಪುಸ್ತಕಗಳನ್ನೆಲ್ಲ ತೆಗೆದು ಒಂದೆಲ್ಲೋ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಈಗ ಶಿಕ್ಷಕರು ಮೊದಲು ಓದಬೇಕು, ಓದಿ ಮಕ್ಕಳನ್ನ ಓದೋದಕ್ಕೆ ಹಚ್ಚಬೇಕು. ಎರಡನೇದು, ಆಮೇಲೆ ಪೋಷಕರು, ತಂದೆ ತಾಯಿಗಳು ಕೂಡ ಓದೋದನ್ನ ಒಂದು ಅಭ್ಯಾಸವಾಗಿ ರೂಢಿಸ್ಕೊಳ್ಬೇಕು. ತಂದೆ ತಾಯಿಗಳು ಮಕ್ಕಳು ಓದಿನ ಬಗ್ಗೆ ಎಷ್ಟು ಇದಾಗ್ಬಿಟ್ಟಿದ್ದಾರೆ ಅಂದರೆ, ನಮ್ಮಲ್ಲಿ ನಮ್ಮ ಶಾಪ್ಗೆ ಬರೋ ಮಕ್ಕಳೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋದು ಇಂಗ್ಲಿಷಲ್ಲಿ ಸಿಗುತ್ತಾ ಅಂತ ಕೇಳ್ತಾರೆ. ಕನ್ನಡದಲ್ಲಿ ಜ್ಞಾನಪೀಠ ಪಡೆದಂಥ ಸಾಹಿತ್ಯಗಳ ಬಗ್ಗೆ ಮಾಹಿತಿ ಇಂಗ್ಲಿಷ್ನಲ್ಲಿ ಸಿಗುತ್ತಾ ಅಂತ. ಅಂದರೆ ಅವ್ರಿಗೆ ಕನ್ನಡದಲ್ಲಿ ಬೇಕಾಗಿಲ್ಲ, ಕನ್ನಡದಲ್ಲಿ ಓದೋದಕ್ಕೂ ಅವರು ಸಿದ್ಧವಾಗಿಲ್ಲ. ಹೀಗಾಗಿ ಅವರಿಗೆ ಮೊದಲು ಇವರು ಪೋಷಕರು ಓದಬೇಕು, ಜೊತೆಗೆ ನಮ್ಮ ಶಿಕ್ಷಕರು ಕೂಡ ಓದಬೇಕು. ಓದಿನ ಹವ್ಯಾಸವನ್ನ ತಾವು ಮೊದಲು ಬೆಳೆಸ್ಕೊಳ್ಬೇಕು. ನಂತರ ಮಕ್ಕಳಿಗೆ ಆ ಹವ್ಯಾಸವನ್ನ ಬೆಳೆಸ್ಕೊಂಡ್ರೆ ಮುಂದೆ ಏನಾದರೂ ಇನ್ನೊಂದಷ್ಟು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ದೀನಿ. ಹಲೋ, ನಮಸ್ಕಾರ. ನನ್ನ ಹೆಸರು ಲೋಕನಾಥ. ನಾನು ಬೇಸಿಕಲಿ ಇಂಜಿನಿಯರು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಆಮೇಲೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿದೆ. ಎಲ್ಲ ಬುಕ್ನಲ್ಲೇ ಜಾಸ್ತಿ ಓದಿದ್ದು, ಅದಕ್ಕೆ ಮೊದಲೇ ಓದ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಿಂದಾನೇ ನೋಡ್ತಾ ಇದ್ದದ್ದು ಅನುಭವಗಳಿದೆ ನನಗೆ. ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ ಮೇಲೆ ಬರೀ ಬುಕ್ಗಳೇ ಕೊಡ್ತಾ ಇರೋರು, ಅದು ಓದೋದು ಬರೆಯೋದು, ಓದೋದು ಬರೆಯೋದು, ಏನು ಬರೆಯೋದು, ಬರೆದಿದ್ದನ್ನ ಕಾಪಿ ಮಾಡೋದು. ಇದು ಫೀಲಿಂಗ್ ನನಗೆ ಬಂದ್ಬಿಡು, ಚಿಕ್ಕ ವಯಸ್ಸಿನಲ್ಲೇ ಬಂದಿತ್ತು ನನಗೆ. 13 ನಾನು ಇಂಜಿನಿಯರಿಂಗ್ ಆಗಿ ಸೆಕೆಂಡ್ ಇಯರ್ನಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನಾನು ಬಿಟ್ಬಿಡ್ತೀನಿ ಅಂದ್ಕೊಂಡೆ. ಹೋಗಿ ನಮ್ಮ ಪ್ರೊಫೆಸರ್ನ ಕೇಳಿದ್ದೆ ಇಂಜಿನಿಯರಿಂಗ್ಗಳೇ. ಕಾರಣ, ಸರ್ ಇದೆಲ್ಲ ನಾನು ಓದ್ಬಿಟ್ಟಿದ್ದೀನಿ ಸಾರ್ ಅಂತ ಹೇಳ್ತಿದ್ದೆ. ಏನಾದ್ರು ಹೇಳ್ಕೊಡಿ ಸರ್ ಇಂಜಿನಿಯರಿಂಗ್ ಅಂದ್ರೆ ಅಂತ ನಾನು ಕೇಳ್ತಿದ್ದೆ ಸರ್. ಇದು ಆದ್ರೆ ಅಲ್ಲಿ ಇಲ್ವೇ ಇಲ್ಲ. ಆದ್ರೆ ನಾನು ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂತಂದ್ರೆ, ನೀನು ಬಾರೋ
ಫೋರ್ತ್ ಕ್ಲಾಸಲ್ಲಿ 4th ಇಯರ್ನಲ್ಲಿ ಬರುತ್ತೆ ಅಂತಂದ್ರು ಪ್ರಾಕ್ಟಿಕಲ್. ಹೌದಾ ಸರಿ, ಡಿಗ್ರಿ ಬರಲ್ಲ ಅಂದ್ರು. ಡಿಗ್ರಿನೂ ಬೇಡ ಅನ್ನೋ ಸ್ಟೇಜ್ ಇತ್ತು ಸರ್. ಇದು ಯಾಕೆಂತಂದ್ರೆ ಎಜುಕೇಶನ್ ಅನ್ನೋದು ಕೊಟ್ಟಿರೋದು ಏನಾಗಿದೆ, ಅದು ಆವಾಗಿದ್ದು 50 ವರ್ಷಕ್ಕೆ ಮೊದಲು ನಡೆದ ಕಾತು. ನನಗೆ ಆವಾಗ ಎಷ್ಟು 15 ವರ್ಷದ ಹುಡುಗ, ಆಗ್ಲೇ ಅನಿಸ್ತು ಸರ್ ಇದಾದ್ರೆ ಬೇಕಾಗಿಲ್ಲ ಅನ್ನೋದು ಬಂದಿದೆ. ಮಕ್ಕಳಿಗೆ ಇದು ಬರ್ತಾ ಇಲ್ಲ ಯಾವ್ದೂ. ಆವಾಗ ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿ, ಸರಿ ಇಲ್ಲೋ ನೀವು ಡಿಗ್ರಿ ಇರಲ್ವೋ ಅಂತ, ಅದು ಬೇಡ ಅಂತ ಹೇಳಿದ್ದು ಅನ್ ಕೊನೆಗೆ ಮಾಡಿದ ಮೇಲೆ ಆದ್ಮೇಲೆ ಸರಿ ಅಂತ ಹೇಳಿದೆ, ಓದ್ವಿ. ಅದು ಓದ್ಮೇಲೆ ಏನಾಯ್ತು ಸರ್ ಅದು ತಿಳ್ಕೊಳ್ಳಿ. ಅಲ್ಲಿ ಯಾಕೆ ನನ್ಗೆ ಸಿಕ್ಲಿಲ್ಲ ಅಂತಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಯಾರಿಗೂ ಇಲ್ಲ. ಅಂದ್ರೆ ಬೇರೆದನ್ನು ಈ ವಿಚಾರಗಳು ಇದೆ, ಕಥೆಗಳು ಬರೆಯೋದು ಇರುತ್ತೆ. ಇದು ನಾವ್ ಹೇಳ್ತಿರೋದ್ರಿಂದ ಬುಕ್ಗಳು ಮಾಡೋವರು ಬರೀ ಬುಕ್ ಓದಿ ರಿಪೀಟ್ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಅನಿಸುತ್ತೆ. ಕಾರಣ ಏನಂದ್ರೆ ಬಂದಿರೋರು ಕೈ ಕೆಲಸ ಬರುವಂತ ಕೆಲಸಗಳನ್ನು ಬುಕ್ಗಳನ್ನು ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಸಿಂಪಲ್ ಆಗಿ ಹೇಳೋದು ಒಂದೇ ಇರೋ 1 hour ನಲ್ಲಿ ಹೇಳ್ತಾ ಇರೋದಕ್ಕೆ ಆಗ್ತಾ ಇಲ್ಲ ನನಗೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಬರುವಂತ ಬುಕ್ಗಳು ಮಾಡಿ ಅಂತೀನಿ, ಬರೀ ಓದೋ ಬುಕ್ಗಳು ಬೇಡ. ಎಸ್ ಸರ್, ಖಂಡಿತ. ನಾನು ಒಂದ್ 2 ನಿಮಿಷ ಒಂದು ಸೆಷನ್ ಮುಗಿಸ್ಬಿಡ್ತೀವಿ, ಆಮೇಲೆ ಮಾತಾಡೋಣ ಸರ್. ಮುದ್ರಣ ವಿಷಯದಲ್ಲಿ ಹೇಳೋದಾದ್ರೆ, ನೀವು ಅವಾಗಲೇ ಹೇಳಿದ್ರಿ ಲೇಖಕರು, ಪ್ರಕಾಶಕರು, ಮುದ್ರಣ ಮಾಡುವವರು ಎಲ್ಲರೂ ಒಂದು ಡಿಸ್ಕಸ್ ಮಾಡೋದು ತುಂಬಾ ಒಳ್ಳೇದು ಅಂತ. ಸೊ ಈ ಬಗ್ಗೆ ಹೇಳೋದಾದ್ರೆ, ಒಬ್ಬ ಲೇಖಕ ಬರೆಯೋ ಹಂತದಲ್ಲೇ ಇದು ಮುದ್ರಣ ಆಗಿ ಬರುವಾಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇಟ್ಕೊಬೇಕಾ, ಅಥವಾ ಎಲ್ಲ ಆಗಿ ಆಮೇಲೆ ಲಾಸ್ಟಿಗೆ ಬರುವಂತಹ ಪ್ರೋಸೆಸ್ ಇದು ಅನ್ನೋದು ತಲೆಯಲ್ಲಿ ಇಟ್ಕೊಳ್ಬೇಕಾ? ಇಲ್ಲ, ಅವರು ಬರಿಬೇಕಾದ್ರೆ ಅದು ಕೆಲವು ಸರಿ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ, ಎಷ್ಟು ಪುಟ ಆದ್ರೆ ಒಳ್ಳೇದು ಅಂತ. ಈಗ ಒಂದು ಪುನರ್ವಸು ಅಂತ ಒಂದು ಪುಸ್ತಕ ಮಾಡಿದ್ವಿ, ಅವರು ಲೇಖಕರು ಇಲ್ಲೇ ಇದ್ದಾರೆ, ಗಜಾಂಶನ್. ಅದರಲ್ಲಿ ಬಾರಂಗಿ ಮುಳುಗಿದ ಕತೆ ಅಂತ ಟ್ಯಾಗ್ ಲೈನ್ ಇದೆ. ಅದು ನಮ್ಮ ಪ್ರಕಾಶ್ ಅವರು ಯಾವಾಗ್ಲೂ ರೇಗಿಸೋರು, ಅಂಕಿತ ಮುಳುಗಿದ ಕತೆ ಅಂತ. ದೊಡ್ಡ ಪುಸ್ತಕ ಬೇಡ, ಸಣ್ಣದ್ ಮಾಡಿ ಅನ್ನೋದು. ಆದ್ರೆ ಆ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಅದು ಚೆನ್ನಾಗಿ ಹೋಯ್ತು. ಅದೇ ತರ ಮಾಡ್ಬೇಕಾದ್ರೆ ಎಲ್ಲ ಒಂಥರ ಪ್ರಿಂಟರ್ ಹತ್ರ ಬಂದಾಗ ಸಮಾಲೋಚನೆ ಮಾಡಿ ಏನೇನ್ ಮಾಡ್ಬೋದು, ಚಂದ ಆಗಕ್ಕೆ ಏನೇನ್ ಕಾಣಿಸ್ಬೋದು, ಒಳ್ಳೊಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೇದು. ಸೂಪರ್ ಸರ್. ಕಡೆಯದಾಗ ಒಂದು, ಈ ಕೆಲವೊಮ್ಮೆ ಪ್ರಕಾಶಕರು ಡೆಡ್ ಲೈನ್ ಕೊಟ್ಬಿಟ್ಟಿರ್ತಾರೆ, ಇಷ್ಟರೊಳಗೆ ಪುಸ್ತಕ ಬರೆದು ಮುಗಿಸ್ಬೇಕು ಅಂತ. ಸೊ ಅದು ಅವರು ಪ್ರೂಫ್ ರೀಡಿಂಗು, ಆಮೇಲೆ ಮತ್ತೆ ರಿಲೀಸ್ ಪ್ಲಾನು, ಸೊ ಈ ತರದ್ದು. ಸೊ ಅಷ್ಟ್ರ ಒಳಗಡೆ ಕೆಲವೊಮ್ಮೆ ಈ ರೈಟರ್ಸ್ ಬ್ಲಾಕ್ ಅನ್ನೋದೊಂದು ಕಾಡುತ್ತೆ. ಕೆಲವೊಮ್ಮೆ ಬರೆಯಕ್ಕಾಗಲ್ಲ, ಯೋಚನೆ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು. ಅದು ಕೆಲವೊಮ್ಮೆ ನಾವೇ ಲೇಖಕರು ಹಾಕೊಳ್ಳುವಂತ ಒಂದು ಬ್ಯಾರಿಯರು ಮತ್ತೆ ಫ್ಯಾನ್ಸಿ ಶಬ್ದ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಅದನ್ನ ಮೀರೋದಾದ್ರೆ ಹೇಗೆ, ಅಂಡ್ ಅದು ನಿಮ್ ಪ್ರಕಾರ ಅದು ಏನು? ಕೆಲವರಿಗೆ ಆ ರೀತಿ ಡೆಡ್ ಲೈನ್ ಕೊಟ್ಟಾಗೆ ಬರೆಯಕ್ಕಾಗೋದು, ಇಲ್ದಿದ್ರೆ ವರ್ಷಾನ್ಗಟ್ಲೆ ಬರೀದೇ ಇರ್ತಾರೆ. ಸಮ್ ಪೀಪಲ್ ವರ್ಕ್ ಅಂಡರ್ ಪ್ರೆಷರ್, ಅದು ಅವರವರ ಆಯ್ಕೆ. ನನ್ಗನ್ಸುತ್ತೆ ಎಲ್ಲರಿಗೂ ಈ ಬ್ಲಾಕ್ ಅಂತ ಏನು ಇರೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಮನಸ್ಸು ಅರಳೋದು ಒಂದು ರೀತಿಯ ಸ್ವಾತಂತ್ರ್ಯದಲ್ಲಿ. ಇದನ್ನ ಟ್ಯಾಗೋರೇ ಬರೆದ್ಬಿಟ್ರೆ, ವೇರ್ ದಿ ಮೈಂಡ್ ಈಸ್ ವಿತೌಟ್ ಫಿಯರ್ ಅಂತ. ಅಂಡರ್ ಡ್ಯೂರೆಸ್ ಮೈಂಡ್ ಕೆಲಸ ಮಾಡೋದು ಪ್ಯಾರಾಶೂಟ್ ತರ. ಪ್ಯಾರಾಶೂಟ್ ಓಪನ್ ಆಗಕ್ಕೆ ತುಂಬಾ ಜಾಗ ಇರಬೇಕು, ಇಲ್ದಿದ್ರೆ ನನ್ಗನ್ಸುತ್ತೆ ಅಂಡರ್ ಡ್ಯೂರೆಸ್ ಕೆಲವ್ರು ಕೆಲಸ ಮಾಡಕತ್ತೆ, ಕೆಲವ್ರು ಕೆಲಸ ಮಾಡಕ್ ಆಗಲ್ಲ. ಇದು ಎಲ್ಲರ ವಿಚಾರದಲ್ಲಿ ನಾವು ಜನರಲೈಸ್ ಮಾಡಕ್ ಆಗಲ್ಲ ಅಂತ. ಅವ್ರ ಜಗತ್ತನ್ನು ಹೇಗೆ ನೋಡ್ತಾರೆ, ಸ್ಟ್ರೆಸ್ನ ಯಾವ ರೀತಿ. ಈಗ ನಾವು ಒಂದು ಜ್ಞಾಪಕ ಇದೆ, ಯಾವುದೋ ಒಂದು ಕವರ್ ಡಿಸೈನು ಚಂದ್ರನಾಥ್ ಆಚಾರ್ಯ ಅವ್ರ ಮನೆಗೆ ಹೋಗಿದ್ವಿ ನಾವು. 3 ತಿಂಗಳು ನಾಳೆ ಕೊಟ್ಬಿಡ್ತೀನಿ ಅಂತ. ಗೌರಂಗ ಕೋಡಿಕಲ್ ಅಂತ ಒಬ್ಬ ತಬಲ್ಜಿ ಇದ್ರು. ಮುಂದಿನ ವಾರ ಕವರ್ ಪೇಜ್ ರೆಡಿ ಆಗ್ಬೇಕು. ಅವ್ರು ನಮ್ಮ ಮನೆಗೆ ಬಂದು ಚಂದ್ರನಾಥ್ ಮನೆಗೆ 9th ಬ್ಲಾಕ್ ಹೋಗ್ತಾ ಇದ್ವಿ. ಗ್ವಾಲಿಯರ್ ಘರಾನದ ಬಗ್ಗೆ ಒಂದು ಕವರ್ ಡಿಸೈನು ಸುಮಾರು ಒಂದು 2.5 ತಿಂಗಳು ಈಗ ಆಗ ಅಂದ ಚಂದ್ರನಾಥ್ 1 ವಾರ ಇರ್ಬೇಕಾದ್ರೆ ಮಾಡಿಕೊಟ್ರು. ಆ ಕವರ್ ಡಿಸೈನ್ ನೋಡಿ ಆ ಗೌರಂಗ್ ಕೋಡಿಕಲ್, ಈಗಿಲ್ಲ ತಬಲಾ ಆರ್ಟಿಸ್ಟ್, ಬ್ಯಾಂಕ್ ಆಫ್ ಹೈದರಾಬಾದ್ ಅಲ್ಲಿ ಆಫೀಸರ್ ಆಗಿದ್ರು, ಅಲ್ಲೇ ಅವ್ರ ಮನೆ ವರಾಂಡದಲ್ಲೇ ಗಳ ಹತ್ಬಿಟ್ರು ಅಂತ ಡಿಸೈನ್. ಸೊ ನನಗನ್ಸುತ್ತೆ ಅದು ಅವರ ಮೈಕಲ್ ಏಂಜೆಲೋ ಕೂಡ ಲಾಸ್ಟ್ ಸಪ್ಪರ್ನ ತುಂಬಾ ದಿನ ಕಂಪ್ಲೀಟ್ ಮಾಡಿರಲಿಲ್ಲ. ಯಾವಾಗೋ ಬರುತ್ತೆ, ತಕ್ಷಣ ಮಾಡ್ತೀವಿ. ಸೊ ಎವ್ರಿ ಕ್ರಿಯೇಟಿವ್ ಪರ್ಸನ್, ಎವ್ರಿ ರೈಟರ್ ಈಸ್ ಯುನೀಕ್. ಅವರವ್ರದ್ದೇ ಆಗಿರೋ ಕೆಲವು
ಎಕ್ಸೆಂಟ್ರಿಸಿಟೀಸ್ ಇರುತ್ತೆ. ಆ ಎಕ್ಸೆಂಟ್ರಿಸಿಟೀಸ್ ಎಲ್ಲ ಸೇರಿಯೇನೆ ಅವರು ಸಾಹಿತಿಗಳಾಗೋದು, ಕಲಾವಿದರಾಗೋದು ಅಂತ ಅನ್ಸುತ್ತೆ. ನಾನು ಆಗಲೇ ಮಾತಾಡ್ತಾ ಕಾಪಿ ಎಡಿಟಿಂಗ್ ಬಗ್ಗೆ ಒಂದಷ್ಟು ಹೇಳಿದೆ. ಆದರೆ ಅದು ಎಲ್ಲ ಕಡೆಗೂ ಎಲ್ಲ ಟೈಮಲ್ಲೂ ಅನ್ವಯ ಮಾಡಿಸೋದು ಭಾಳ ಕಷ್ಟ ಆಗುತ್ತೆ. ಭಾಳ ಹಿಂದೆ ನಮ್ಮ ಅನಾಕರು, ತಾರಾಸು ಇವರೆಲ್ಲ ಹೇಗೆ ಬರಿತಾ ಇದ್ವು ಅಂದರೆ, ಅವರೊಂದು 15-20 ಪೇಜ್ ಬರೆದ ತಕ್ಷಣ ಅದನ್ನ ತಗೊಂಡು ಹೋಗಿ ಕಂಪೋಸಿಂಗ್ ಕೊಡೋರು. ಆಮೇಲೆ ಅಲ್ಲಿ ಕಂಪೋಸ್ ಆಗಿ ಅದು ಪ್ರಿಂಟ್ ಆಗೋದು, ಮತ್ತೆ ಇನ್ನೊಂದು 15 ಪೇಜ್ ಬರೆಯೋರು. ಹೀಗೆ ಆಗ್ತಾ ಇರುವಾಗ ಎಲ್ಲಿ ಕಾಪಿ ಎಡಿಟಿಂಗ್ ಮಾಡ್ತೀರಿ? ಏನು ಮಾಡೋಕ್ಕೂ ಆಗಲ್ಲ. ಆ ಥರದ ಲೇಖಕರ ಪ್ರಸಂಗ ಬಂದಾಗ ಅದು ಕಾಪಿ ಎಡಿಟಿಂಗ್ ಅಲ್ಲಿ ಅಂಥ ಕಡೆಗೆ ನಡೆಯಲ್ಲ ಅಂತ. ಎಲ್ರಿಗೂ ಧನ್ಯವಾದ. ನಮ್ಮ ಸೆಷನ್ ಅನ್ನ ತಾಳ್ಮೆಯಿಂದ ಕೇಳಿದ್ದಕ್ಕೆ, ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಹೊತ್ತಗೆ ಹುಟ್ಟುವ ಹೊತ್ತನ್ನ ವಿವಿಧ ರೀತಿಯಲ್ಲಿ ವಿವಿಧ ಕೋನಗಳಿಂದ ವಿಶ್ಲೇಷಿಸಿದಂತಹ ಈ 4 ಜನ ಗಣ್ಯರಿಗೆ ಬುಕ್ ಬ್ರಹ್ಮ ತಂಡದಿಂದ ವಂದನೆಗಳು. ಈಗ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ.